ವಚನ ನೋಡುತ್ತೇವೆ, ಓದ್ಕೊಳ್ರಿ. ನಿನ್ನನ್ನು ಕಾಯುವವನು ಯೆಹೋವನೇ. ನಿನ್ನನ್ನು ಕಾಯುವವನು ಪ್ರೇರೆ ನಮ್ಮ ತಂದೆ ತಾಯಿಗಳಲ್ಲ, ನಿನ್ನ ತಂದೆ ತಾಯಿಗಳಲ್ಲ. ನಿನ್ನನ್ನು ಕಾಯುವವನು, ಹಗಲು ಇರುಳು ತೂಕಡಿಸದಿರುವಂತ ಕರ್ತನು ನಿನ್ನನ್ನು ಕಾಯುವವನು ಯಾರಾಗಿದ್ದಾನೆ? ಯೆಹೋವನೇ. ಹೇಳ್ರಿ, ನನ್ನನ್ನು ಕಾಯುವವನು ಯೆಹೋವನೇ. ಅದಕ್ಕಾಗಿ ನೀವು ಯಾವ ಟೆನ್ಷನ್ ಇಲ್ಲದೆ, ಯಾವ ತರವಾದಂಥ ಆತಂಕ ಇಲ್ಲದೆ, ನಿರೀಕ್ಷಿತರಾಗಿ ಅಥವಾ ಚಿಂತೆ ಇಲ್ಲದವರಾಗಿ ನೀನು ಯಾವಾಗಲೂ ಹೇಳಬೇಕಾಗಿರೋದು, ನನ್ನನ್ನು ಕಾಯುವ ದೇವರೊಬ್ಬನಿದ್ದಾನೆ, ನನ್ನನ್ನು ಕಾಯುವ ದೇವರೊಬ್ಬನಿದ್ದಾನೆ. ನಾನು ಕರ್ತನಲ್ಲಿ ಸುರಕ್ಷಿತನಾಗಿದ್ದೇನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವರು ಎಲ್ಲರಿಗೂ ರಕ್ಷಣೆ ಇದೆ ಕೆಡುಕನ ಕೈಯಿಂದ. ಕರ್ತನ ನಾಮ ಬಲವಾದ ಬುರುಜು. ನೀತಿವಂತರಾದ ನೀವು ಮತ್ತು ನಾವು ಆತನಲ್ಲಿ ಏನಾಗಿದ್ದೇವೆ? ಮೊರೆ ಹೊಕ್ಕಿದ್ದೇವೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆತನ ಮೊರೆ ಹೊಕ್ಕಿರುವ ನೀನು ಯಾವ ಕೇಡಿಗೂ ಅಂಜಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿನ್ನನ್ನು ಬಲವುಳ್ಳ ದೇವರೊಬ್ಬನು ಕಾಯುತ್ತಿದ್ದಾನೆ. ದೇವದೂತರುಗಳನ್ನ ಆತನು ದಂಡಿಳಿಸಿ ಆತನು ಕಾಯುವನಾಗಿದ್ದಾನೆ. ನಿನಗೆ ಬಲಗಡೆಯಲ್ಲಿ ನೆರಳಿನಂತೆಯೂ ನಿಂತಿರುವವನು ಯೆಹೋವನೇ. ದೇವರಿನ ಬಲಗಡೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಬಲಗಡೆಯಲ್ಲಿ ನಿಂತಿದ್ದಾನೆ ಅಂತ ಹೇಳುತ್ತದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮ ಒಳಗಡೆನೆ ವಾಸವಾಗಿದ್ದಾನೆ. ದೇವರ ಆಲಯವು ನೀವೇ ಆಗಿದ್ದೀರಿ ಎಂಬುದಾಗಿ ಗೊತ್ತಿಲ್ಲವೋ? ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆ. ನೀವೇ ದೇವರ ಆಲಯ. ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆ ಎಂಬುದು ನಿಮಗೆ ತಿಳಿಯಲಿಲ್ಲವೋ? ಹಳೆ ಒಡಂಬಡಿಕೆಯಲ್ಲಿ ಬಲಗಡೆಯಲ್ಲಿದ್ದಂತನು ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ಎಲ್ಲಿದ್ದಾನೆ? ನಮ್ಮ ಒಳಗಡೆ ಆತನು ಇರುವಾಗಿದ್ದಾನೆ. ಆತನೇ ನಿನ್ನನ್ನು ಕಾಯುವಂತ ಕರ್ತನಾಗಿ ಕಾಣಲ್ಪಡುವನಾಗಿದ್ದಾನೆ. ಪ್ರೇರೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಗಾದರೆ ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯರೇ, ನಿಮಗೆ ಯಾವುದಾ ವಿಷಯಗಳಲ್ಲಿ ಭಯವು, ಆತಂಕಗಳು, ಯಾವ ವಿಷಯದಲ್ಲಿ ಹೋರಾಟಗಳಲ್ಲಿ ಇದ್ದೀರೋ ಚೆನ್ನಾಗಿ ತಿಳ್ಕೊಳ್ರಿ. ನಿನಗೆ ಅದು ಕೇಡು ಮಾಡಲಿಕ್ಕೆ ಆಗುವುದಿಲ್ಲ, ಅದು ನಿನ್ನನ್ನು ಕೆಡಿಸಲಿಕ್ಕೆ ಆಗುವುದಿಲ್ಲ. ನೀನು ಆಲ್ರೆಡಿ ಕ್ರಿಸ್ತನಲ್ಲಿ ಸುರಕ್ಷಿತನಾಗಿರೋದ್ರಿಂದ ಯಾವುದು ನಿನ್ನ ಜೀವಿತದಲ್ಲಿ ಕೇಡು ಮಾಡಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಪ್ರೇರೆ, ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ. ಮತ್ತೊಂದು ವಚನ, 2 ಪೇತ್ರ 2ನೇ ಅಧ್ಯಾಯ ಅದರಲ್ಲಿ 9ನೇ ವಚನವನ್ನು ನಾವು ತೆಗೆದುಕೊಳ್ಳೋಣ. 2 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ತೆಗೆದುಕೊಳ್ಳ್ರಿ. ಎಲ್ಲರೂ ತೆಗೆದುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಓದ್ಕೊಳ್ಳುವ. 2 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ನೋಡ್ತೇವೆ. ಕರ್ತನು ಭಕ್ತರನ್ನು ಏನ್ ಮಾಡ್ತಾನಂತೆ? ಕಷ್ಟಗಳಿಗಿಂದ ತಪ್ಪಿಸುವುದಕ್ಕೆ ಆತನು ಬಲ್ಲವನಾಗಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೀನು ಕಷ್ಟಗಳು ನಿನಗೆ ಬರಲ್ಲ ಅಂತ ಹೇಳಿ ದೇವರು ಹೇಳಿಲ್ಲ, ಉಪದ್ರವಗಳು ಬರಲ್ಲ ಅಂತ ಹೇಳಿಲ್ಲ, ಸಂಕಟಗಳು ಬರಲ್ಲ ಅಂತ ಹೇಳಿಲ್ಲ. ಆದರೆ ನೀನು ಕರ್ತನಲ್ಲಿ ಇರೋದ್ರಿಂದ ನಿನಗೆ ಸುರಕ್ಷಿತವನ್ನ, ಭದ್ರತೆಯನ್ನ ದೇವರಿಟ್ಟಿದ್ದ. ಅದಕ್ಕೆ ಹೇಳ್ತದೆ, ಕರ್ತನು ತನ್ನ ಭಕ್ತರನ್ನು ಕಷ್ಟಗಳಿಂದ ಆತನೇನ್ ಮಾಡ್ತಾನೆ? ತಪ್ಪಿಸುವುದಕ್ಕೆ ಬಲ್ಲವನಾಗಿದ್ದಾನೆ. ಹಲ್ಲೆಲೂಯಾ. ಈ ಬೆಳಗಿನ ವೇಳೆಯಲ್ಲೂ ಸಹ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಇಕ್ಕಟ್ಟುಗಳು ಬಂತು, ಅವರಿಗೆ ಎಚ್ಚರಿಕೆಗಳು ಬಂತು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಆದರೆ ದೇವರು ಅವರನ್ನ ತಪ್ಪಿಸಿ ಅವರನ್ನ ಕಾಪಾಡಿದಂತ ದೇವರು ನಿನ್ನನ್ನು ಸಹ ಆತನು ಬೆಂಕಿ ಎಂಬ ಶತ್ರುವಿನ ಕ್ರಿಯೆಗಳಿಗೆ, ಶತ್ರುವಿನ ಉರಿಗಳಿಗೆ, ಶತ್ರುವಿನ ಕೋಪಕ್ಕೆ, ಶತ್ರುವಿನ ನಾಶನಕ್ಕೆ ನಿನ್ನನ್ನು ತಪ್ಪಿಸಿ ದೇವರು ಕಾಪಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕಾಪಾಡುವ ದೇವರನ್ನಕ್ಕಿಂತ ಬದಲಾಗಿ ನಿನಗೆ ಆಲ್ರೆಡಿ ನಿನಗೆ ಸೇಫ್ಟಿಯನ್ನ, ಸುರಕ್ಷಿತವನ್ನ ಆತನು ಇಟ್ಟಿದ್ದಾನೆ. ಪ್ರೇರೆ, ಹಲ್ಲೆಲೂಯಾ. ನೀನು ಆಲ್ರೆಡಿ ಕಾಪಾಡಲ್ಪಟ್ಟವನು, ನೀನು ಆಲ್ರೆಡಿ ಸುರಕ್ಷಿತನಾಗಿರುವವನು. ನಿನಗಾಗಿ ದೇವರು ನಾಳೆ ಏನ್ ಮಾಡಬೇಕಂತಲ್ಲ, ಮುಂಚಿತವಾಗಿನೇ ನೀನು ರಕ್ಷಣೆ ಹೊಂದಿದ ದಿನದಲ್ಲೇ ನಿನಗೆ ಸಂಪೂರ್ಣವಾದಂತ ಸೇಫ್ಟಿಯನ್ನ ಇಟ್ಟಿದ್ದಾರೆ.
ಸೈತಾನನು ದೇವರ ಬಳಿಗೆ ಹೇಳುತ್ತಾನೆ, ನೀನು ಯೋಬನ ಮನೆಯ ಸುತ್ತಲೂ ಬೇಲಿಯನ್ನು ಹಾಕಿದೀಯಾ. ಏನಾಕಿದ್ಯಾ? ಬೇಲಿಯನ್ನು ಹಾಕಿದ್ಯಾ. ಅದಕ್ಕಾಗಿ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ, ಅವನನ್ನು ಮುಟ್ಟಕ್ಕಾಗ್ತಾ ಇಲ್ಲ ನಾನು ಎಂಬುದಾಗಿ. ನೋಡ್ರಿ, ಸೈತಾನ ಹೇಳ್ತಾನೆ ದೇವರು ಯೋಬನ ಮನೆಗೆ ಬೇಲಿ ಹಾಕಿದ್ದನಂತೆ. ಹಾಗಾದ್ರೆ ನಿನ್ನ ಮನೆಗೂ ದೇವರು ಬೇಲಿಯನ್ನು ಹಾಕಿದ್ದಾನೆ. ಅಗ್ನಿಮಯವಾದಂಥ ಬೇಲಿ ಹಾಕಿದ್ದಾನೆ. ಆತನ ರಕ್ತದಿಂದ ನಿನ್ನನ್ನು ಬೇಲಿ ಹಾಕಿದ್ದಾನೆ. ಇಸ್ರಾಯೇಲರ ಮನೆಯಲ್ಲಿ, ದೇಶದಲ್ಲಿ, ಐಗುಪ್ತದಲ್ಲಿ ಸಂಹಾರ ದೂತನು ಚೊಚ್ಚಲ ಮಕ್ಕಳನ್ನ, ಚೊಚ್ಚಲ ಪ್ರಾಣಿಗಳನ್ನ ನಾಶ ಮಾಡುತ್ತಿರುವಂತ ವೇಳೆಗಳಲ್ಲಿ ಯಾರ ಮನೆಯಲ್ಲಿ ಪಸ್ಕದ ಕುರಿಮರಿಯ ರಕ್ತವು ಮನೆಯ ನಿಲುವು ಪಟ್ಟಿಗಳ ಮೇಲೆ ಇತ್ತೋ ಆ ಮನೆಯ ಒಳಗಡೆ ಸಂಹಾರ ದೂತನು ಒಳಗೆ ಹೋಗದಂತೆ ಆ ಮನೆಯನ್ನ ದಾಟಿಕೊಂಡು ಹೋದ. ಪ್ರೇರೆ, ಒಂದು ಕುರಿಯ ರಕ್ತವೇ ಆ ಇಸ್ರಾಯೇಲರ ಮನೆಯನ್ನು ನಾಶ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಅದಕ್ಕಿಂತಲೂ ಶ್ರೇಷ್ಠವಾದಂತ ಯೇಸುವಿನ ರಕ್ತ, ಹಲ್ಲೆಲೂಯಾ, ಯೇಸುವಿನ ರಕ್ತ ನಿನ್ನ ಮೇಲೆ ಉಂಟು. ನೀನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೀರಿ. ಯೇಸುವಿನ ರಕ್ತದಿಂದ ನೀವು ಮರೆ ಮಾಡಲ್ಪಟ್ಟಿದ್ದೀರಿ. ಅದಕ್ಕಾಗಿ ಯಾವ ಕೇಡುಗಳು, ಯಾವ ಸಂಹಾರ ದೂತನಾಗಲಿ, ಯಾವ ನಷ್ಟಗಳಾಗಲಿ, ಯಾವ ಕೊರತೆಗಳಾಗಲಿ ನಿಮ್ಮ ಒಳಗಡೆ ಬರಕ್ಕಾಗಲ್ಲ. ಅದು ನಿಮ್ಮನ್ನು ದಾಟಿಕೊಂಡು ಹೋಗುವಂತದ್ದಾಗಿದೆ. ಆಮೇಲೆ ಅಂತ ಹೇಳೋರು ಕರಗಳನ್ನು ತಟ್ಟಿ ಒಂದು ಆಮೇಲೆ ಅಂತ ಹೇಳೋಣವಾ? ಹಲ್ಲೆಲೂಯಾ. ಯೋಬನ ಮನೆಗೆ ಬೇಲಿ, ಇಸ್ರಾಯೇಲರ ಮನೆಗೆ ನಿಲುವು ಪಟ್ಟಿಗಳ ಮೇಲೆ ಕುರಿಯ ರಕ್ತ ಅಷ್ಟು ಪವರ್ಫುಲ್ ಆಗಿದ್ರೆ ಅದಕ್ಕಿಂತ ಪವರ್ಫುಲ್ ಆದದ್ದು ಯೇಸುವಿನ ರಕ್ತ ನಿನ್ನ ಮೇಲೆ ಉಂಟು. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ವಿಮೋಚನೆಯ ದಿನಕ್ಕಾಗಿ ದೇವರು ನಿಮ್ಮ ಮೇಲೆ ಪವಿತ್ರಾತ್ಮರನ್ನ ಮುದ್ರೆಯಾಗಿ ಇಟ್ಟಿದ್ದಾನೆ. ಯು ಆರ್ ಸೀಲ್ಡ್. ನೀನು ಪವಿತ್ರಾತ್ಮನ ಮುದ್ರೆ ಒಳಗಡೆ ನೀನು ಇದ್ದೀಯಾ. ಇದನ್ನ ನಾವು ಸಮಸ್ಯೆಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ಇರುವಾಗ ನಂಬುವರಾಗಿರಬೇಕು. ಇದನ್ನ ವಿಶ್ವಾಸ ಮಾಡುವರಾಗಿಯೂ ನಾನು ಮುದ್ರಿಸಲ್ಪಟ್ಟವನಾಗಿದ್ದೇನೆ, ನನಗೆ ಸುರಕ್ಷಿತ ಇದೆ. ಯೋಬನ ಮನೆಯ ಸುತ್ತಲೂ ಹೇಗೆ ಬೇಲಿ ಹಾಕಲ್ಪಟ್ಟಿತ್ತು ಹಾಗೆ ನನಗೂ ನನ್ನ ಮನೆಯ ಸುತ್ತಲೂ ಬೇಲಿ ಹಾಕಲ್ಪಟ್ಟಿದೆ ಎಂಬುದಾಗಿ ಪ್ರೇರೆ ನೀವು ಅರಿವರಾಗಿ ಕಾಣಲ್ಪಡುವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ಮಾತ್ರವಿಲ್ಲದಂತೆ ಪ್ರೇರೆ, ದೇವರು ನಿಮ್ಮ ಅಂಗಾಂಗಗಳನ್ನು ಸಹ, ನಿಮ್ಮ ಹೊರಗೆ ಕಣ್ಣು, ಮೂಗು, ಕಿವಿನೋ, ಹಾರ್ಟ್, ಲಿವರು, ಕಿಡ್ನಿ, ಪ್ರೇರೆ, ಇವುಗಳಿಗೆ ದೇವರು ನಿಮಗೆ ಇನ್ಶೂರೆನ್ಸ್ ಅಥವಾ ಸೇಫ್ಟಿಯನ್ನ, ಸೆಕ್ಯೂರಿಟಿಯನ್ನ ಆತನ ನಾಮದಲ್ಲಿ ನಿಮಗೆ ಉಂಟಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಹಾರ್ಟ್ ಅದು ಬಡಿತಾ ಇರೋದೊಂದು ಕ್ಷಣದಲ್ಲಿ ನಿಂತೋಗ್ಬಿಟ್ರೆ ಅದಕ್ಕೆ ಗ್ಯಾರಂಟಿ ಇಲ್ಲ. ಹಾಗಾದರೆ ನಿನ್ನ ಹಾರ್ಟ್ ಅನ್ನು ಕಾಯುವವನು ಆತನೇ ಆಗಿದೆ. ನಿನ್ನ ಹಾರ್ಟ್ ದೇವರ ಕೈಯಲ್ಲಿದೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಕಿಡ್ನಿ, ನನ್ನ ಒಳಗಡೆ ಇರುವಂತ, ನಮ್ಮ ಎಲ್ಲ ದೇಹದ ಒಳಗಿರುವಂತ ಪಾರ್ಟ್ಸ್ಗಳು, ಲಂಗ್ಸ್ ಆಗಿರ್ಬೋದು, ಶ್ವಾಸಕೋಶಗಳಾಗಿರ್ಬೋದು, ಅಥವಾ ಯಾವತ್ತ ಕರುಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಎಲ್ಲವನ್ನ ಕಾಯ್ತಾನೆ ಎಂಬುದಾಗಿ ನೀನು ನಂಬ್ರಿ. ಅದಕ್ಕಾಗಿ ನಿನ್ನ ಹಾರ್ಟ್ ದೇವರ ಕೈಯಲ್ಲಿದೆ. ನಿನ್ನ ಲಂಗ್ಸ್, ಶ್ವಾಸಕೋಶ ದೇವರ ಕೈಯಲ್ಲಿದೆ. ನಿನ್ನ ಕಿಡ್ನಿ ದೇವರ ಕೈಯಲ್ಲಿದೆ. ಅದು ಆತನ ಕೈಯಲ್ಲಿ ಇರೋ ತನಕ ನೀನು ಸುರಕ್ಷಿತನಾಗಿರುತ್ತೀಯ. ಅವುಗಳು ಸಹ ಸುರಕ್ಷಿತವಾಗಿ ಇರುವಂತದ್ದಾಗಿದೆ. ಅವುಗಳಿಗೂ ಯಾವ ಕೇಡು ಉಂಟಾಗದಂತೆ ದೇವರು ಕಾಯುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಬೆಳಗುವಿನಲ್ಲಿ ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರೇರೆ ಒಂದು ಗ್ಯಾರಂಟಿಯನ್ನ ಅಥವಾ ಒಂದು ದೃಢಚಿತ್ತವನ್ನ ಅರ್ಥ ಮಾಡ್ಕೊಳ್ರಿ. ನನಗೆ ಸುರಕ್ಷಿತ ಕರ್ತನ ನಾಮದಲ್ಲೇ. ಒಂದು ವೇಳೆ ಹಣವನ್ನಾಗಲಿ, ಮನುಷ್ಯರನ್ನಾಗಲಿ, ಅಥವಾ ಪ್ರೇರೆ ಮದ್ದುಗಳನ್ನಾಗಲಿ, ಔಷಧಿಗಳನ್ನ ಅಲ್ಲ ನಮ್ಮನ್ನು ಕಾಯುವುದು. ನಮ್ಮನ್ನು ಕಾಯುವನು ತೂಕಡಿಸದೆ ನಿದ್ರಿಸದಂತೆ ಆತನು ನಮ್ಮನ್ನ ಕಾಯುವಂತನಾಗಿದ್ದಾನೆ. ಪ್ರೇರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನೀತಿವಂತರನ್ನ ಅಥವಾ ಭಕ್ತರನ್ನ, ಹೊಸ ಒಡಂಬಡಿಕೆಯಲ್ಲಿ ಭಕ್ತರಂದ್ರೆ ನೀತಿವಂತರು. ಹಾಗಾದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ನಾವೆಲ್ಲರೂ ನೀತಿವಂತರು, ಭಕ್ತರು.
ಕರ್ತರು ಆಗಿರುವುದರಿಂದ ನಿಮ್ಮನ್ನು ಕಷ್ಟಗಳಿಂದ ಆತನು ತಪ್ಪಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೇರೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದೇ ರೀತಿಯಾಗಿ ಕೀರ್ತನೆ 121ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನ ನಾವು ಓದಿಕೊಳ್ಳೋಣ. ಕೀರ್ತನೆ 121 ಅದರಲ್ಲಿ 7 ಮತ್ತು 8ನೇ ವಚನವನ್ನು ಓದ್ಕೊಳ್ರಿ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ನೋಡುತ್ತೇವೆ, ಯೆಹೋವನು ನಿನ್ನನ್ನು ಎಲ್ಲ ಕೇಡುಗಳಿಗೆ ತಪ್ಪಿಸುವನು. ಪ್ರೇರೆ, ಇದುವರೆಗೂ ಬಂದಂತ ಕೇಡಿನಿಂದ ದೇವರು ನಮ್ಮನ್ನು ತಪ್ಪಿಸಿದ್ದಾನೆ ಅಂತ ಹೇಳೋರು ಒಂದು ಆಮೆನ್ ಅಂತ ಹೇಳೋಣವಾ? ನಾಳೆ ಬರುವ ಕೇಡಿಗೂ ದೇವರು ನಿನ್ನನ್ನು ತಪ್ಪಿಸುವನಾಗಿದ್ದಾನೆ. ನಮ್ಮ ದೇವರು ನೆನ್ನೆ ದೇವರಲ್ಲ. ನಮ್ಮ ದೇವರು ನೆನ್ನೆ, ಇವತ್ತು, ನಾಳೆ ಎಂದೆಂದಿಗೂ ಮಾರ್ಪಡದಂತ ದೇವರಾಗಿದ್ದಾರೆ. ಆಮೇನ್. ಯಾವ ಕೇಡಾಗಿರ್ಬೋದು, ದರಿದ್ರ ಎಂಬ ಕೇಡಾಗಿರ್ಬೋದು, ಬಡತನ ಎಂಬ ಕೇಡಾಗಿರ್ಬೋದು, ಅನಾರೋಗ್ಯ ಎಂಬ ಕೇಡಾಗಿರ್ಬೋದು, ಜೀವನದಲ್ಲಿ ಅನೇಕ ಕಷ್ಟಗಳೆಂಬ ಕೇಡುಗಳಾಗಿರ್ಬೋದು, ಸೈತಾನನ ಹೋರಾಟಗಳಾಗಿರ್ಬೋದು, ನಿನ್ನನ್ನು ದೇವರು ನೆನ್ನೆ ತಪ್ಪಿಸುವುದಾದರೆ ಇವತ್ತಿಗೂ ನಿನ್ನನ್ನು ತಪ್ಪಿಸಲಿಕ್ಕೆ ಆತನು ಶಕ್ತನು. ನಾಳೆ ಬರುವಂತ ಕೇಡಿಗೂ ದೇವರು ತಪ್ಪಿಸಿದವನಾಗಿದ್ದಾನೆ. ನಿನಗೆ ತಲೆನೋವಿಂದ ದೇವರು ನೆನ್ನೆ ವಾಸಿ ಮಾಡಿದರೆ ಇವತ್ತಿಗೂ ತಲೆನೋವಿನಿಂದ ವಾಸಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಾಳೆ ಆ ತಲೆನೋವು ಬಂದರೂ ಅದನ್ನ ದೇವರು ವಾಸಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಯೆಹೋವನು ನಿನ್ನನ್ನು 1-2 ಕೇಡುಗಳಿಂದ ಅಲ್ಲ, ಎಲ್ಲಾ ಕೇಡಿನಿಂದ. ಎಲ್ಲರಲ್ಲಿ ಎಷ್ಟು ಕೇಡುಗಳಿಂದ? ಎಷ್ಟು ಕೇಡುಗಳಿಂದ? ಎಲ್ಲ ಅಂದ್ರೆ ನೋಡಬೇಕಾದ್ರೆ ಅದು ಏನಾಗಿದೆ, ಯಾವುದು ಮಿಕ್ಕಿ ಮೀರಿಲ್ಲ. ಎಲ್ಲವನ್ನ ಆಕಾಶದ ಕೆಳಗೆ, ಭೂಮಿಯ ಮೇಲೆ, ಶರೀರದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಕೆಲಸ ಜಾಗದಲ್ಲಾಗಿರ್ಬೋದು, ಬಿಸ್ನೆಸ್ ಅಲ್ಲಾಗಿರ್ಬೋದು, ಯಾವುದೇ ಕೇಡುಗಳು ನಿನ್ನ ಜೀವಿತದಲ್ಲಿ ನಿನಗೆ ಆಗದಂತೆ ನಿನ್ನನ್ನು ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವವನು ಆಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಪ್ರಾಣ ಸೈತಾನನ ಕೈಲಿಲ್ಲ. ನಿನ್ನ ಪ್ರಾಣ ಅರ್ಧದಲ್ಲೇ ಹೋಗಲ್ಲ. ನಿನ್ನ ಪ್ರಾಣ ದೀರ್ಘಾಯುಸ್ಸು ಉಳ್ಳದಾಗಿ ದೇವರು ಕಾಯುವವನಾಗಿದ್ದಾನೆ. ಆಮೇನ್. ನಿನ್ನ ಗಂಡನ ಪ್ರಾಣ ಅರ್ಧದಲ್ಲೇ ಹೋಗಲ್ಲ. ಹಲ್ಲೆಲೂಯಾ. ನಿಮ್ಮ ತಂದೆ ತಾಯಿಗಳ ಪ್ರಾಣ ಅರ್ಧದಲ್ಲೇ ಹೋಗಲ್ಲ. ನಿಮ್ಮ ಮಕ್ಕಳಿಗೆ ಯಾವ ಪ್ರಾಣವು ಹಾನಿಯು ಉಂಟಾಗದಂತೆ ನಿಮ್ಮ ಮಕ್ಕಳನ್ನು ಕಾಯುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಗರ್ಭದಲ್ಲಿ ನಿನಗೆ ದೇವರು ಮಗುವನ್ನು ಕೊಟ್ಟಿರುವುದಾದರೆ ಆ ಮಗುವು ಕೇಡು ಆಗದಂತೆ, ಅಭಾಷಣಗಳು ಆಗದಂತೆ, ಅಥವಾ ಮಗುವಿಗೆ ಯಾವ ಅನಾಹುತಗಳು ಆಗದಂತೆ ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಪ್ರೇರೆ, ಹಲ್ಲೆಲೂಯಾ. ದೇವರು ನಿನಗೆ ಮಕ್ಕಳನ್ನು ಕೊಟ್ಟ ಮೇಲೆ ಅವರು ದೀರ್ಘಾಯುಸ್ಸುಳ್ಳವರಾಗಿ ಅವರನ್ನ ಕಾಯಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನಿನ್ನನ್ನು, ಮಕ್ಕಳನ್ನು ದೇವರು ಕಾಪಾಡುವನಾಗಿದ್ದಾನೆ. ಅನೇಕ ವೇಳೆಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡದೇ ಇರಬಹುದು, ಗಂಡನಿಗೆ ನಾವು ಪ್ರಾರ್ಥನೆ ಮಾಡದೇ ಇರಬಹುದು, ಹೆಂಡತಿಗಾಗಿ ಪ್ರಾರ್ಥನೆ ಮಾಡದೇ ಇರಬಹುದು, ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡದೇ ಇರಬಹುದು, ತಂದೆ ತಾಯಿಗಾಗಿ ಪ್ರಾರ್ಥನೆ ಮಾಡದೇ ಇರಬಹುದು. ಆದರೆ ನಾವು ಪ್ರಾರ್ಥನೆ ಮಾಡಿದ್ರು ಮಾಡದೇ ಹೋದ್ರು ದೇವರು ಅವರೆಲ್ಲರನ್ನ ಸುರಕ್ಷಿತವಾಗಿ ಕಾದಿದ್ದಾನೆ, ಕಾಯುತ್ತಿದ್ದಾನೆ, ಇನ್ನು ಮುಂದೆಯೂ ಕಾಯುವವನಾಗಿದ್ದಾನೆ. ಹಲ್ಲೆಲೂಯಾ. ಇದುವರೆಗೂ ತೂಕಡಿಸದ ದೇವರು, ನಿದ್ರಿಸದ ದೇವರು ಇವತ್ತಿಗೂ ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಾಳೆಗೂ ನಮ್ಮ ಅಪ್ಪ ನಮ್ಮನ್ನು ಕಾಯುವವನು, ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಂದ್ರೆ ಪ್ರೇರೆ, ಸುರಕ್ಷಿತರಾಗಿದ್ದೇವೆ. ವಿ ಆರ್ ಸೇಫ್. ನಾವು ಸುರಕ್ಷಿತರು, ನಾವು ಕಾಪಾಡಲ್ಪಟ್ಟವರು, ಭದ್ರತೆ ಉಳ್ಳವರು, ಕಾಯಲ್ಪಟ್ಟವರಾಗಿದ್ದೇವೆ. ಪ್ರೇರೆ, ನಿನ್ನನ್ನು ಕಾಯುವವನು ಒಬ್ಬನು ಉಂಟೆಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ, ವಚನದಲ್ಲಿ ನೋಡುತ್ತೇವೆ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿಗೆ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು, ಮತ್ತು ನೀನು ಪ್ರಯಾಣದಲ್ಲಿ ಹೋಗುವಾಗಲೂ ಬರುವಾಗಲೂ, ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ, ಮನೆಯಿಂದ ಹೊರಗೆ ಹೋಗುವಾಗಲೂ ಮನೆಯೊಳಗೆ ಬರುವಾಗಲೂ, ಇಂದಿನಿಂದ ಅಂದ್ರೆ ಯಾವಾಗ? ಯೇಸುವನ್ನ ನೀನು ನಂಬಿದ ದಿನದಿಂದ
ಸದಾ ಕಾಲ, 2 ವರ್ಷ 3 ವರ್ಷ ಅಲ್ಲ, ಹೇಗೆಂತೆ ಎಲ್ಲರೂ ಹೇಳೋಣ, ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಆಮೆನ್. ಎಷ್ಟು ಮಂದಿ ನಂಬ್ತಾ ಇದ್ದೀರಿ? ಎಷ್ಟು ಮಂದಿ ಧೈರ್ಯವುಳ್ಳರಾಗಿದ್ದೀರಿ? ನಿಮ್ಮನ್ನು ಕಾಯುವನೊಬ್ಬನು ಉಂಟಾ? ಹಲ್ಲೆಲೂಯಾ. ನೀವು ನಿಮ್ಮ ಕುಟುಂಬವನ್ನು ಕಾಯಕ್ಕಾಗಲ್ಲ, ನೀವು ನಿಮ್ಮ ಮಕ್ಕಳನ್ನು ಕಾಯಕ್ಕಾಗಲ್ಲ, ನಿಮ್ಮ ಗಂಡನನ್ನು ಕಾಯಕ್ಕಾಗಲ್ಲ. ಎಷ್ಟೊತ್ತು ಕಾಯ್ಕೊಂಡಿರ್ತೀಯ? ನಿಮ್ಮ ಮಕ್ಕಳನ್ನ ಎಷ್ಟ ತನಕ ನೀನು ಕಾಯ್ಕೊಂಡಿರ್ತೀಯ? ದೇವರ ಕೈಯಲ್ಲಿ ನಿಮ್ಮ ಮಕ್ಕಳನ್ನ ಕೊಡ್ರಿ. ಒಂದು ವೇಳೆ ನಿಮ್ಮ ಮಕ್ಕಳು ಸಿದ್ಧವಾಗಿರ್ಬೋದು, ತುಂಟಾಟ ಮಾಡಬಹುದು, ಏನ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಎಂಬುದಾಗಿರ್ಬೋದು, ಅದು ನಿಮ್ಮನ್ನು ಕಾಯುವ ದೇವರೊಬ್ಬನಿದ್ದಾನೆ. ಪ್ರೈಸ್ ಲಾರ್ಡ್. ಒಬ್ಬ ಪಾಸ್ಟ್ರು ಇರೋರು, ಅವರು ನನಗೆ ನಮ್ಮ ಪಾಸ್ಟ್ರಿಗೆ ಅವರು ಒಟ್ಟು ಅವರಿಗೆ 4 ಮತ್ತು 5 ಜನ ಮಕ್ಕಳು ಎಂಬುದಾಗಿ ನೆನೆಸ್ತೇನೆ, ಸರಿಯಾಗಿ ನೆನಪಿಲ್ಲ. ಅವರು ಸೇವೆಗೆ ಹೋಗಿ ಬರಬೇಕಾದ್ರೆ ಮಕ್ಕಳು ಎಲ್ಲ ಸಣ್ಣರಾಗಿರೋರು, ಅವ್ರನ್ನ ಕರ್ಕೊಂಡು ಎಲ್ಲರನ್ನ ಜೊತೆಯಲ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ. ಅವರು ಆ ದಿನಗಳಲ್ಲಿ ಅವರು ಸ್ಕೂಟ್ರ್ ಇತ್ತು, ಸ್ಕೂಟ್ರಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಅದಕ್ಕೆ ಮನೆಯಲ್ಲಿ ಬಿಟ್ಟು ಅವ್ರನ್ನ ಸಾಯಂಕಾಲ ಆದರೆ ಮನೆಗಳಿಗೆ ಹೋಗಿ ಪ್ರಾರ್ಥನೆಯಲ್ಲಿ ಮಾಡಿಕೊಂಡು ಅವರು ಸಾಯಂಕಾಲ ರಾತ್ರಿ 10 ಗಂಟೆಗೆ 9 ಗಂಟೆಗೆ ಆ ರೀತಿ ವಾಪಸ್ಸು ಬರ್ತಿದ್ರು. ಒಂದು ದಿನ ಅವರು ಮನೆ ಬಿಟ್ಟು ಹೋಗಿ ಬರಬೇಕಾದ್ರೆ ಮಕ್ಕಳನ್ನ ರಾತ್ರಿ ಆಯಿತು, ವಾಪಸ್ ಹೋಗೋಣ ಎಂಬುದಾಗಿ ಬಂದು ಬಾಗಿಲು ತೆರೆಯಬೇಕಾದ್ರೆ ಒಂದು ಮಗುವಿನ ಕೈಯಲ್ಲಿ ಬೆಂಕಿ ಪಟ್ಟಣ ಹಿಡಿದು ಬೆಂಕಿ ಕಡ್ಡಿನ ಏನ್ ಮಾಡುತ್ತೆ, ಬೆಂಕಿ ಪಟ್ಟಣವನ್ನ ತೀಡ್ತಾ ಐತೆ. ಅದು ಹತ್ಕೊಳ್ತಾ ಇಲ್ಲ. ಆವಾಗ ಓಡೋಗಿ ಏನ್ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ಮನೆ ತುಂಬಾ ಸೀಮೆಣ್ಣೆ ವಾಸನೆ. ಈ ಮಕ್ಕಳು ಆಟ ಆಡ್ಕೊಂಡು ಏನು ಮಾಡಿದ್ದಾರೆ, ಸೀಮೆಣ್ಣೆ ಎಲ್ಲ ಮನೆ ತುಂಬ ಚೆಲ್ಲಿ ಆಟ ಆಡ್ಕೊಂಡು ಅಡುಗೆ ಮನೆಯಲ್ಲಿ ಹೋಗ್ಬೇಕಾದ್ರೆ ಬೆಂಕಿ ಪಟ್ಟಣ ಸಿಕ್ಕಿದೆ. ಮಕ್ಕಳಿಗೆ ಬೆಂಕಿ ಪಟ್ಟಣ ಅಂದರೆ ಖುಷಿ, ಯಾಕೆಂದರೆ ಮಕ್ಕಳಿಗೆ ತಂದೆ ತಾಯಿ ಕೊಡಲ್ಲ, ಅದು ಕೈಯಲ್ಲಿ ಸಿಕ್ಬಿಡ್ತು. ಅದನ್ನು ಇಟ್ಕೊಂಡು ಹತ್ಸಕ್ಕೆ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಆ ಬೆಂಕಿ ಕಡ್ಡಿ ಉರಿಯಲೇ ಇಲ್ಲ. ಒಂದು ವೇಳೆ ಆ ಕ್ಷಣದಲ್ಲಿ ಇವರು ಬಾಗಿಲು ತೆಗೆದು ಒಳಗಡೆ ಆ ಸಮಯದಲ್ಲಿ ಹೋಗದೇ ಇದ್ದಾಗ ಅವತ್ತು ಇದ್ದಂಥ 4 ಜನ ಮಕ್ಕಳು ಒಂದೇ ದಿನದಲ್ಲಿ ಸುಟ್ಟು ಕರಗಲಾಗಿ ಹೋಗ್ಬಿಡ್ತಿದ್ರು. ನಾನು ಯಾಕೆ ಹೇಳ್ತಾ ಇದ್ದಂದರೆ, ಮಕ್ಕಳನ್ನು ಕಾಯುವವನು ದೇವರಿದ್ದಾನೆ. ದೇವರನ್ನ ನಂಬಿ ಅವರು ವಿಶ್ವಾಸದಲ್ಲಿ ಬಿಟ್ಟು ಹೋದ ಮಕ್ಕಳನ್ನ ದೇವರು ಕಾಪಾಡಿದಾನೆ. ನನ್ನನ್ನು ಕೇಳುವ ಪ್ರಿಯ ದೇವಜನರೇ, ನಿಮ್ಮ ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ? ಮಕ್ಕಳನ್ನ ದೇವರ ಕೈಯಲ್ಲಿ ಒಪ್ಪಿಸ್ಕೊಡ್ರಿ. ನಿಮ್ಮ ಮಕ್ಕಳನ್ನ ಕಾಯುವನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಮಕ್ಕಳು ಯೌವನಸ್ಥರಾದ ಗಂಡು ಮಗನಿರ್ಬೋದು, ಏನ್ ಮಾಡ್ತಾರೋ ಹೇಗೋ ಎಂಬುದಾಗಿ ನೀವು ಚಿಂತೆಯಲ್ಲಿ ಕಾಣಲ್ಪಡಬಹುದು. ನಾನು ಹೇಳ್ತೇನೆ, ನೀವು ಕಾಯಕ್ಕಿಂತಲೂ ನಮ್ಮ ದೇವರು ಕಾಯುವುದಲ್ಲಿ ಶ್ರೇಷ್ಠನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಒಂದು ದಿನ ಒಂದು ತಾಯಿ ಪ್ರಾರ್ಥನೆ ಮಾಡುತ್ತಿರ್ಬೇಕಾದ್ರೆ ಅವರು ಅಡಿಗೆ ಕೆಲಸ ಮಾಡ್ತಿದ್ರು. ದೇವರು ಹೇಳಿದ್ರು ಪ್ರಾರ್ಥನೆ ಮಾಡೋಕ್ಕೆ ಹೋಗು ಎಂಬುದಾಗಿ. ಅವರು ಪ್ರಾರ್ಥನೆ ಮಾಡ್ತಾ ಏನು ಮಾಡಬೇಕೆಂದು ಗೊತ್ತಿಲ್ಲ. ಅವರು ಅನ್ಯ ಭಾಷೆಗಳನ್ನು ಮಾತನಾಡಿ ಸ್ತೋತ್ರ ಮಾಡ್ತಾ ಇದ್ರು. ಅವ್ರಿಗೆ ಆವಾಗ ಈ ರೀತಿಯಾದ ಅನುಭವಗಳಾಗ್ತಿತ್ತು. ಸಡನ್ ಆಗಿ ದೇವರು ಹೇಳ್ತಾ ಇದ್ರು ಪ್ರಾರ್ಥನೆ ಮಾಡು. ಆಗ ಪ್ರಾರ್ಥನೆ ಮಾಡಿ ಅವರು ಮುಗಿದ ಮೇಲೆ ಸಾಯಂಕಾಲ ಶಾಲೆಯಿಂದ ಮಗಳು ಸ್ಕೂಲಿಂದ ಬಂದು ಅಮ್ಮ ಅಂತ ಹೇಳಿದ್ರು. ಏನಮ್ಮ ಅಂದರೆ, ಇವತ್ತು ದೊಡ್ಡ ಆಕ್ಸಿಡೆಂಟ್ ಇಂದ ದೇವರು ನನ್ನನ್ನು ಕಾಪಾಡಿದ್ರು. ಏನಮ್ಮ ಅಂತ ಹೇಳ್ಬೇಕಾರೆ, ನಾನು ಶಾಲೆ ಬಿಟ್ಟು ಬರುವಾಗ ರೋಡ್ ಕ್ರಾಸ್ ಆಗಿ ಸಿಗ್ನಲ್ ಹಾಕಿದ್ರು. ಆ ಸಿಗ್ನಲ್ ದಾಟ್ಕೊಂಡು ನಾನು ಬರಬೇಕಾದ್ರೆ ಆ ಸಿಗ್ನಲ್ ನೋಡೋದಂತ ಒಂದು ದೊಡ್ಡ ಬಸ್ಸು ಜೋರಾಗಿ ಬಂದ್ಬಿಡ್ತು. ನಾನು ಮತ್ತು ನನ್ನ ಸ್ನೇಹಿತರು ಇಬ್ರು ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಏನಾಯ್ತೋ ಗೊತ್ತಿಲ್ಲ, ಯಾರೋ ನಮ್ಮ ಇಬ್ಬರನ್ನ ಕೈ ಹಿಡಿದು ಎತ್ತಿ ಆಚೆ ಫುಟ್ಪಾತ್ ಅಲ್ಲಿ ತೆಗೆದುಕೊಂಡು ಬಂದು ನನ್ನನ್ನು ನಿಲ್ಲಿಸಿದ್ರು. ಆಗ ಕಣ್ಬಿಟ್ಟು ನೋಡ್ತೀನಿ, ಬಸ್ ಹೋಯ್ತು. ನಾನು ನೆನೆಸ್ಕೊಂಡೆ ನಾನು ಸತ್ತೋದೆ ಎಂಬುದಾಗಿ. ಆಗ ಮಗಳಿಗೆ ಕೇಳಿದ್ರು ಸ್ಕೂಲ್ ಬಿಟ್ಟ ಟೈಮು. ಆವಾಗ ದೇವರು ಹೇಳಿದಂಥ ಟೈಮ್, ಪ್ರಾರ್ಥನೆ ಟೈಮ್ 2 ಒಂದೇ ಆಗಿತ್ತು. ಅವಳಿಗೆ ಅಲ್ಲಿ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ದೇವರು ಇಲ್ಲಿ ಪ್ರಾರ್ಥನೆ ಮಾಡಕ್ಕೆ ಕೇಳಿದ್ರು. ಇಲ್ಲಿ ತಾಯಿ ಪ್ರಾರ್ಥನೆ ಮಾಡ್ತಾ, ಏನಕ್ಕಂತ ಗೊತ್ತಿಲ್ಲ, ಏನು ವಿಷಯ ಅಂತ ಗೊತ್ತಿಲ್ಲ, ದೇವ್ರ ಹತ್ರ ಮಾತಾಡಿ ಅನ್ಯ ಭಾಷೆಗಳನ್ನು ಮಾತನಾಡುವಾಗ ದೇವರು ತನ್ನ ಮಗಳನ್ನ ಸುರಕ್ಷಿತವಾಗಿ ಕೊಂಡು ಬಂದರು. ಇಂಥ ದೇವರು ಈ ಲೋಕದಲ್ಲಿ ಬೇರೆ ಯಾರು ಇಲ್ಲ. ಅಂತ ದೇವರನ್ನ ನಾವು ಸೇವಿಸ್ತಾ ಇದ್ದೀವಿ.
ಇದ್ದೀವಿ ಪ್ರೇರೆ. ಕಾರಣ ನೀನು ದೇವರನ್ನ ಪ್ರೀತಿಸ್ತಾ ಇರೋದ್ರಿಂದಲ್ಲ, ನೀನು ದೇವರ ಮೇಲೆ ಭಕ್ತಿ ಮಾಡ್ತಾ ಇರೋದ್ರಿಂದ ಅಲ್ಲ, ದೇವರು ಒಳ್ಳೆಯವನಾಗಿರೋದ್ರಿಂದ, ದೇವರು ನಂಬಿಗಸ್ತನಾಗಿರೋದ್ರಿಂದ ಆತನು ನಿನ್ನನ್ನು, ನಿನ್ನ ಕುಟುಂಬವನ್ನ ಸುರಕ್ಷಿತವಾಗಿ ಇಟ್ಟಿದ್ದಾನೆ. ನಿನ್ನ ಅಂಗಾಂಗಗಳಲ್ಲಿರುವಂಥ, ನಿನ್ನ ದೇಹದಲ್ಲಿರುವಂಥ ಅಂಗಾಂಗಗಳು ಯಾವತ್ತೋ ಕೆಟ್ಟೋಗ್ಬೇಕಾಗಿತ್ತು, ಯಾವತ್ತೋ ನಾಶವಾಗೋಗ್ಬೇಕಾಗಿತ್ತು, ಯಾವತ್ತೋ ಅಳಿದು ಹೋಗ್ಬೇಕಾಗಿತ್ತು, ಯಾವತ್ತೋ ನಿನ್ನ ದೇಹದಲ್ಲಿರುವಂಥ ಅಂಗಗಳು ಕೆಟ್ಟೋಗಿ ನಾಶವಾಗೋಗ್ಬೇಕಾಗಿತ್ತು. ಡಾಕ್ಟರ್ಗಳಿಂದಲೂ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಗಳಾಗಿರ್ಬೋದು. ಆದರೆ ಇವತ್ತುವರೆಗೂ ನಿನ್ನ ದೇಹದಲ್ಲಿರುವಂಥ ಅಂಗಾಂಗಗಳು ಇನ್ನೂ ಚೆನ್ನಾಗಿದೆ ಅಂದರೆ ನಿನ್ನನ್ನು ಕಾಯುವ, ನಿನ್ನ ಅಂಗಾಂಗಗಳನ್ನು ಕಾಯುವ ದೇವರು ಒಬ್ಬನು ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪ್ರಿಯರೇ, ನಾನು ಭಕ್ತಿ ಅಥವಾ ಭಕ್ತಿ ಮಾಡ್ತೀನೋ ಭಕ್ತಿ ಮಾಡದೆ ಹೋಗ್ತೀನೋ ಅದಲ್ಲ ದೇವರು ನೋಡ್ತಾ ಇರೋದು. ಆತನ ನಂಬಿದಂತ ನಿನಗೆ ಆತನು ಗ್ಯಾರಂಟಿಯಾದ ಸುರಕ್ಷಿತವನ್ನ ಕ್ರಿಸ್ತನಲ್ಲಿ ಇಟ್ಟಿದ್ದಾರೆ. ಇವತ್ತು ಅನೇಕ ಲೈಫ್ ಇನ್ಶೂರೆನ್ಸ್ಗಳಿದ್ದಾವೆ. ಏನಕ್ಕಾಗಿ ಗೊತ್ತಾ? ಏನಾದ್ರೂ ಆದ್ರೆ ಕೊಡ್ತಾರೆ ಅಷ್ಟೇ. ಆದರೆ ಸುರಕ್ಷಿತ ಅಂದ್ರೆ ಕಾಪಾಡಲ್ಲ ಅದು. ಸತ್ರೆ, ಆಕ್ಸಿಡೆಂಟ್ ಅಲ್ಲಿ ಸತ್ರೆ, ಕೈ ಕಾಲು ಹೋದ್ರೆ, ತಲೆ ಒಡೆದೋದ್ರೆ, ಕೈ ಕಾಲು ಮುರಿದೋದ್ರೆ ದುಡ್ಡು ಕೊಡ್ತಾರೆ ಅಷ್ಟೇ. ಆದ್ರೆ ನಮ್ಮ ದೇವರು ಕೈಕಾಲು ಮುರಿದಂತೆ ಅಥವಾ ನಿನ್ನನ್ನು ನಾಶನವಾಗದಂತೆ, ನೀನು ಸಾಯದಂತೆ ದೇವರು ಉಳಿಸಿದ್ದಾನೆ. ನಿನ್ನೆ ಶುಕ್ರವಾರದಲ್ಲಿ ಒಂದು ಫೋನ್ ಬಂತು, ಪಾಸ್ಟರ್ ಸ್ವಲ್ಪ ಹೊತ್ತಾಗಿದ್ರೆ ನಾನು ಉಳಿತಿರ್ಲಿಲ್ಲ. ನಿನ್ನೆ ದಿನದಲ್ಲಿ ಅವ್ರನ್ನ ನೋಡಕ್ ಹೋದ್ರೆ ಕಣ್ಣಲ್ಲಿ ನೀರು ಹಾಕೊಂಡು, ಪಾಸ್ಟ್ರೆ ಒಂದು ಕ್ಷಣ ನಾನು ಸ್ವಲ್ಪ ದೇವರು ನನ್ನನ್ನು ಕೈ ಬಿಟ್ಟಿದ್ರು, ನಾನಿವತ್ತು ನಿಮ್ಮನ್ನು ನೋಡ್ತಿರ್ಲಿಲ್ಲ, ನೀವು ನನ್ನನ್ನು ನೋಡ್ತಿರ್ಲಿಲ್ಲ, ಹೆಂಡತಿ ಮಕ್ಕಳನ್ನ ನೋಡ್ತಾ ಇರಲಿಲ್ಲ, ನಾನು ಸತ್ತೋಗ್ಬಿಡ್ಬೇಕಾಗಿತ್ತು, ನಾನು ಸಾಯ್ಬೇಕಾಗಿತ್ತು ಎಂಬುದಾಗಿ ಹೇಳಿದ್ರು. ಅವರು ಮರವನ್ನು ಕುಯ್ತಿರ್ಬೇಕಾದ್ರೆ ಮರದ ಬ್ಲೇಡು ಅದು ಮಿಸ್ ಆಗಿ, ಕೈನ ಮಿಸ್ ಆಗಿ ಅದು ತೊಡೆಯ ಭಾಗದಲ್ಲಿ ಬಿದ್ದಿದೆ. ಸ್ವಲ್ಪ ಏನಾದರೂ ಏಮಾರಿದ್ರು, ಸ್ವಲ್ಪ ಏನಾದರೂ ಆತ ಇದಾಗಿದ್ರು ಆತನ ನರಗಳು ಕಟ್ಟಾಗಿ ಜೀವಂತವಾಗಿ ಅಲ್ಲೇ ಸಾಯ್ಬೇಕಾದ ಪರಿಸ್ಥಿತಿ ಬಂತು. ಹಾಗಾದ್ರೂ ಆ ತೊಡೆ ಕಟ್ಟಾಗಿದ್ದ ಜಾಗದಲ್ಲಿ ನೋಡಬೇಕಾದ್ರೆ ಬ್ಲಡ್ ಬರಲಿಲ್ಲ, ಬ್ಲಡ್ ಬರದಂತೆ ಕಾದಿದ್ದಾರೆ. ಡಾಕ್ಟರ್ ಹತ್ರ ನಿನ್ನೆ ಹೋಗಿ ಸರ್ಜನ್ ಹತ್ರ ಚೆಕ್ ಮಾಡಬೇಕಾದ್ರೆ ನಿನಗೆ ನರಗಳು ಯಾವುದು ಕಟ್ಟಾಗಿಲ್ಲ, ನಿನಗೆ ಎಲ್ಲವೂ ಸುರಕ್ಷಿತವಾಗಿದೆ, ನಿನ್ನನ್ನು ದೇವರು ದೊಡ್ಡ ದೇವರು ನಿನ್ನನ್ನು ಕಾದಿದ್ದಾನೆ, ನಿನ್ನನ್ನು ಕಾದಂತ ದೇವರು ದೊಡ್ಡವನು. ಹಲೋ, ಕೇಳ್ತಾ ಇದ್ದೀರಾ? ಇವತ್ತು ನಮ್ಮ ಜೀವನವನ್ನ ಪ್ರೇರೆ ನಾವು ಅನೇಕ ವೇಳೆಗಳಲ್ಲಿ ನಮ್ಮನ್ನ ಕಾಯಬೇಕು, ನಮ್ಮನ್ನ ಭದ್ರತೆಯಾಗಿ ಇಟ್ಕೊಳ್ಬೇಕು ಎಂಬುದಾಗಿ ಅನೇಕ ವೇಳೆಗಳಲ್ಲಿ ನಾವು ಎಷ್ಟೋ ಪ್ರಯತ್ನ ಪಡ, ನಾವು ಕಷ್ಟಪಡುವುದು ವ್ಯರ್ಥ, ಪ್ರಯತ್ನ ಪಡುವುದು ವ್ಯರ್ಥ. ದೇವರ ಕೈಗೆ ಎಲ್ಲವನ್ನು ಒಪ್ಪಿಸಿಕೊಡ್ರಿ, ನಿಮ್ಮ ಲೈಫ್ ಒಪ್ಪಿಸ್ಕೊಡ್ರಿ, ನಿಮ್ಮ ಬಿಸ್ನೆಸ್ ದೇವ್ರ ಕೈಲಿ ಒಪ್ಪಿಸ್ಕೊಡ್ರಿ, ಅವುಗಳನ್ನು ಕಾಯುವನಾಗಿದ್ದಾನೆ. ಅದಕ್ಕಾಗಿ ದೇವರ ವಚನ ನೋಡ್ತೇವೆ, ದೇವರು ತನ್ನ ಭಕ್ತರನ್ನ ಕೇಡಿನಿಂದ, ಕಷ್ಟಗಳಿಂದ ತಪ್ಪಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಂತರ ನಾವು 2 ತಿಮೋಥಿ 4ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳ್ರಿ. 2 ತಿಮೋಥಿ 4:18. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು, ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್. ಹೇಳೋಣ ಒಂದು ಆಮೇನ್. ಎಲ್ಲರೂ ಹೇಳೋದು ಗಟ್ಟಿಯಾಗಿ ಒಂದು ಆಮೇನ್. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ನೋಡುತ್ತೇವೆ, ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಎಲ್ಲರೂ ಕೇಳ್ರಿ, ಹಲೋ ಸಭೆಯವರೆಲ್ಲರೂ ಕೇಳ್ರಿ. ಪರಲೋಕಕ್ಕೆ ನೀನು ಹೋಗೋದಾಗಲಿ ಅಥವಾ ಯಾವ ಕೆಟ್ಟ ಕೃತ್ಯಗಳನ್ನ ಮಾಡದೆ ಇರಕ್ಕಾಗಲಿ, ನೀನು 7 ಜನ್ಮ ಎತ್ತಿದ್ರು, 100 ಜನ್ಮ ಬಂದ್ರು ದುಷ್ಕೃತ್ಯಗಳನ್ನು ನಿನ್ನಿಂದ ಮಾಡಕ್ಕಾಗಲ್ಲ, ಮಾಡದೆ ಇರೋಕ್ಕೂ ಆಗಲ್ಲ. ಇನ್ನೊಂದು, ಪರಲೋಕಕ್ಕೆ ಹೋಗಕ್ಕೆ ನೀನ್ ತಲೆ ಕೆಳಗಾಗಿ ನೀನು ನಿಂತರು 100 ಜನ್ಮ ಎತ್ತರು ಹೋಗಕ್ಕೆ ಆಗಲ್ಲ. ಪರಲೋಕಕ್ಕೆ ಸೇರಿಸುವವನು, ನೀನ್ ದುಷ್ಕೃತ್ಯಗಳನ್ನು ಮಾಡದಂತೆ ಕಾಯುವವನು ಯಾರು? ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ,
ಈ ಪರಲೋಕಕ್ಕೆ ಹೋಗುವಂಥದ್ದಾಗಲಿ, ನಾವು ದೇವರಿಗೆ ವಿರುದ್ಧವಾಗಲಿ ಮನುಷ್ಯರಿಗೆ ವಿರುದ್ಧವಾಗಲಿ ದುಷ್ಕೃತ್ಯಗಳನ್ನ ನಾವು ಯಾವಾಗಲೂ ಏನು ಮಾಡ್ತಾ ಇದ್ದೀವಿ? ಮಾಡ್ತಾನೇ ಇದ್ದೀವಿ. ರಕ್ಷಣೆ ಹೊಂದಿದ್ದೀವಿ, ಸಭೆಗೆ ಬರ್ತಿರ್ತೀವಿ, ಅನ್ಯ ಭಾಷೆ ಮಾತಾಡ್ತಿರ್ತೀವಿ, ವರ್ಷಗಳ ಮೇಲೆ ವರ್ಷಗಳಾಗ್ತಾನೆ ಇದೆ ವಿಶ್ವಾಸಿಗಳಾಗಿ. ಆದರೂ ನಮ್ಮಲ್ಲಿ ದುಷ್ಕೃತ್ಯಗಳು ಎಂಬುದೇನಿದೆ ಅದು ಹಾಗೇನೇ ಇದೆ. ನಾವೇನ್ ಮಾಡ್ತಾ ಇದ್ದೀವಿ? ಆ ದುಷ್ಕೃತ್ಯಗಳನ್ನ ಬಿಡಬೇಕು, ಒಳ್ಳೆಯವನಾಗಬೇಕು, ನಾನು ಒಳ್ಳೆಯವನಾಗಬೇಕು ಎಂಬುದಾಗಿ ಪ್ರಯತ್ನ ಪಟ್ಟು ಇವತ್ತು ಎಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ವಿ ಅಂದ್ರೆ, ನನ್ನ ಕೆಲ ಒಳ್ಳೆಯವನಾಗಕ್ಕಾಗಲ್ಲ, ನಾನು ಬದಲಾವಣೆ ಆಗಕ್ಕಾಗಲ್ಲ, ನನ್ನ ಜನ್ಮ ಇಂಥದೇ, ನನ್ನ ಸ್ವಭಾವ ಇಂಥದೇ, ಹುಟ್ಟುದು ಸುಳಿ ಬೋಳಿಸಿದ್ರು ಹೋಗಲ್ಲ ಅಂತ ಹೇಳ್ಕೊಂಡು ಅಂತ ಸ್ಥಿತಿಗೆ ಬಂದು ನಾವು ನಿಂತು ನೀರಾಗ್ಬಿಟ್ಟಿದ್ದೀವಿ. ಒಂದು ಲಿಮಿಟ್ಗೆ ಆಗ್ಬಿಟ್ಟಿದ್ದೀವಿ. ನಾನು ಟ್ರೈ ಪ್ರಯತ್ನ ಮಾಡ್ದಪ್ಪ, ನನ್ನಿಂದ ದುಷ್ಕೃತ್ಯಗಳನ್ನು ಮಾಡದೇ ಇರಕ್ಕೆ ಆಗ್ತಾ ಇಲ್ಲ, ಅದಕ್ಕಾಗಿ ನಾನು ಹೆಚ್ಚಾಗಿ ಆತ್ಮೀಯ ಸಂಗತಿಗಳಿಗೆ, ಆತ್ಮೀಯ ವಿಷಯಗಳಿಗೆ ನಾನೇನ್ ಮಾಡಲ್ಲ, ಆಕ್ಟಿವ್ ಆಗಿರಕ್ಕೆ ಹೋಗಲ್ಲ. ಭಾನುವಾರ ಹೋಗ್ತೀನಿ, ಭಾನುವಾರ ಬರ್ತೀನಿ. ಯಾಕೆ? ನನ್ನ ಕೈಯಲ್ಲಿ ದುಷ್ಕೃತ್ಯಗಳನ್ನು ಮಾಡದೇ ಇರಕ್ಕಾಗ್ತಾ ಇಲ್ಲ, ನಾನು ಯೋಗ್ಯತೆ ಇಲ್ಲ, ನಾನು ಸರಿ ಇಲ್ಲ, ನನ್ನ ಬದಲಾವಣೆ ಆಗಕ್ಕಾಗ್ತಾ ಇಲ್ಲ. ಪ್ರಯತ್ನವನ್ನ ನಾವು ಮಾಡ್ತಾನೆ ಇದ್ದೇವೆ. ನಾನು ಸಹ ರಕ್ಷಣೆ ಹೊಂದಿದ ಮೇಲೆ ಯಮನಸ್ಥನಾಗಿದ್ದಾಗ ನನ್ನ ಜೀವನದಲ್ಲಿ ನಾನು ಪ್ರಯತ್ನ ಮಾಡೋಣ, ಒಳ್ಳೆನಾಗಿರ್ಬೇಕು, ಅದು ನೋಡಬಾರ್ದು, ವಾಲ್ಪರ್ಸ್ಗಳು ನೋಡಬಾರ್ದು, ವಾಲ್ಪರ್ಸ್ ನೋಡಿತಾರೆ ಹಿಂಗೆ ತಿರ್ಕೊಳ್ಳೋದು, ಯಾವ ಹುಡುಗಿ ಬಂದ್ರೆ ಈ ಕಡೆ ತಿರ್ಕೊಬಿಡೋದು, ಯಾಕೆ ನೋಡಬಾರ್ದು ಎಂಬುದಕ್ಕಾಗಿ. ಹಾಗೆ ಹೀಗೆ ಮಾಡಿ ಏನೇನೋ ಪ್ರಯತ್ನ ಮಾಡಿ, ಎಷ್ಟು ಪ್ರಯತ್ನ ಮಾಡಿದ್ರು ಅಷ್ಟು ಪಲ್ಟಿ ಹೊಡಿತಾನೆ ಇದ್ದೆ. ಎಲ್ಲಿ ನೋಡಿದ್ರು ಬ್ಯಾಂಡೇಜ್, ಆತ್ಮೀಯ ಬ್ಯಾಂಡೇಜ್, ಆತ್ಮಿಕವಾಗಿ ಕೈಕಾಲು ಮುರ್ಕೊಳ್ತಿದ್ದೆ. ಯಾಕೆಂದ್ರೆ ನನ್ನ ಪ್ರಯತ್ನ, ದೇವರೇ ನಾನು ಪರಿಶುದ್ಧವಾಗಿರ್ಬೇಕು, ದೇವರೇ ನಾನು ತಪ್ಪು ಮಾಡ್ದಂಗಿರ್ಬೇಕು, ದೇವರೇ ನಾನು ಹಂಗಿರ್ಬೇಕು, ನಾನು ಅಂತ ಹೇಳಿ ನನ್ನ ಆತ್ಮಿಕ ಜೀವಿತ ಮತ್ತು ನನ್ನ ಪರಿಶುದ್ಧತೆ ಜೀವಿತ, ನನ್ನ ಆ ದುಷ್ಕೃತ್ಯಗಳ ಕಾರ್ಯಗಳು ಅದು ಬಿಟ್ಟು ಹೋಗದೆ ಅಂದುಕೊಂಡೆ ನನ್ನಲ್ಲಿ ಇದು ಹೆಚ್ಚುತ್ತಲೇ ಇದೆ. ಯಾವಾಗಪ್ಪ ನನಗೆ ಇದರಿಂದ ಬಿಡುಗಡೆ ಆಗೋದು ಎಂಬುದಾಗಿ ಒಂದು ಹಂತಕ್ಕೆ ಬಂದ್ಬಿಟ್ಟು ನನ್ನ ಕೈ ಬಿಟ್ಟುಬಿಟ್ಟಿದೆ. ಆಗ ನನಗೆ ದೇವರ ವಾಕ್ಯವನ್ನ ಹೇಳುವಂತ ಸೇವಕರು ಹೇಳಿದ್ರು, ಅಪ್ಪ ನಿನ್ನ ಜೀವಿತದಲ್ಲಿ ನೀನು ಬಿಡುಗಡೆ ಹಾಕೊಳ್ಳೋಕೆ ಆಗಲ್ಲ. ನೀನು ಬಿಡುಗಡೆ ಮಾಡ್ಕೊಳ್ಳೋಕ್ಕಾಗಿದ್ರೆ, ನೀನು ಒಳ್ಳೆಯವನಾಗಬೇಕಂದ್ರೆ ಯೇಸು ಈ ಲೋಕದಲ್ಲಿ ಬರಬೇಕಾದ ಅವಶ್ಯಕತೆ ಇಲ್ಲ, ತನ್ನ ಜೀವವನ್ನು ರಕ್ತವನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ನೀನು ದುಷ್ಕೃತ್ಯಗಳನ್ನು ಮಾಡದಂತೆ ನಿನ್ನನ್ನು ಕರ್ತನು ಕಾಪಾಡಿ ಪರಲೋಕ ರಾಜ್ಯಕ್ಕೆ ಆತನು ಸೇರಿಸುವನಾಗಿರುವನ ಆತನ ಕೈಯಲ್ಲಿ, ಆತನ ಬಳಿಯಲ್ಲಿ ನೀನು ಬಾ, ಆತನ ಕೈಗಳಿಗೆ ನಿನ್ನನ್ನು ಒಪ್ಪಿಸಿಕೊಡು. ನೀನು ಒಳ್ಳೆಯನಾದ್ಮೇಲೆ ಬರಕ್ಕಾಗಲ್ಲ ದೇವರ ಹತ್ರ. ನನ್ನ ಪ್ರಯತ್ನ ಏನು ಗೊತ್ತಾ? ನಾನು ಒಳ್ಳೆಯನಾದ್ಮೇಲೆ ಚರ್ಚಿಗೆ ಹೋಗ್ಬೇಕು, ಒಳ್ಳೆಯನಾದ್ಮೇಲೆ ನಾನು ಸೇವೆಗೆ ಹೋಗ್ಬೇಕು, ಒಳ್ಳೆಯನಾದ್ಮೇಲೆ ನಾನು ಆರಾಧನೆಗೆ ಹೋಗ್ಬೇಕು, ಅಲ್ಲಿ ತನಕ ಮಾಡಿಕೊಡುದು ನನಗೆ ಯಾಕೆ ಇಷ್ಟು ಒಳ್ಳೆ ದೇವರ ಹೆಸರು ನಾನು ಕೆಡಿಸ್ಬೇಕು ಅಂತೇಳಿ ನಾನು ಒಳ್ಳೆಯವನಾಗಬೇಕು. ನಮ್ಮ ಕುಟುಂಬದಲ್ಲಿ ಸಹ ನಾನು ಹೇಳ್ತಾ ಇದ್ದೆ, ನಾನು ಒಳ್ಳೆಯನಾದ್ಮೇಲೆ ಬರ್ತೀನಿ, ಒಳ್ಳೆಯನಾದ್ಮೇಲೆ ಚರ್ಚೆ ಬರ್ತೀನಿ. ಒಳ್ಳೆಯನಾಗಕ್ಕಾಗಲೇ ಇಲ್ಲ. ಯೇಸುವಿನ ಬಳಿಗೆ ಬಂದಾಗ ಆತನು ನನ್ನನ್ನು ದುಷ್ಕೃತ್ಯಗಳನ್ನು ಮಾಡದಂತೆ ಇದುವರೆಗೂ ಆತನು ನನ್ನನ್ನು ಕಾಯ್ತಾ ಇದ್ದಾನೆ. ಹಲ್ಲೆಲೂಯ. ನನ್ನನ್ನು ಕೇಳುವ ಪ್ರಿಯ ದೇವಜನರೇ, ಯಾವಾಗಲೂ ಸುವಾರ್ತೆ ಹೇಳುವಾಗ ತಪ್ಪಾಗಿ ಸುವಾರ್ತೆನ ಹೇಳ್ಬೇಡ್ರಿ. ಅದು ಬಿಡ್ರಿ, ಇದು ಬಿಡ್ರಿ, ಇದು ಬಿಡು, ಅದು ಬಿಡು, ಇದು ಬಿಡು ಎಂಬುದಾಗಿ. ಬಿಡು ಅಂತ ಹೇಳಕ್ಕಿಂತ ಬದಲಾಗಿ ಬಿಡಿಸುವವನೊಬ್ಬನಿದ್ದಾನೆ ಅಂತ ಹೇಳ್ರಿ. ಬಿಡು ಅನ್ನೋದು ಸುವಾರ್ತೆ ಅಲ್ಲ, ಬಿಡಿಸುವವನೊಬ್ಬನಿದ್ದಾನೆ ಅಂತ ಹೇಳುವನು ಸುವಾರ್ತೆ ಆಗಿದೆ. ಎರಡನೇದಾಗಿ ಭದ್ರವಾಗಿ ಎಚ್ಚರವಾಗಿರೋದು ಸುವಾರ್ತೆ ಅಲ್ಲ, ನಿನ್ನನ್ನು ಎಚ್ಚರವಾಗಿ ಕಾಯುವವನೊಬ್ಬನಿದ್ದಾನೆ. ಪಾಪವನ್ನು ಮಾಡದಂತೆ, ದುಷ್ಕೃತ್ಯಗಳನ್ನು ಮಾಡದಂತೆ ಕಾಯುವವನು ಒಬ್ಬನಿದ್ದಾನೆ ಅಂತ ಹೇಳುವುದು ಸುವಾರ್ತೆ ಆಗಿದೆ. ಸುವಾರ್ತೆ ಎಂಬುದು ಎದುರಿಸೋದಲ್ಲ,
ಬಿಡು ಅಂತ ಹೇಳುವಂಥದ್ದಲ್ಲ, ಸುವಾರ್ತೆ ಬಿಡಿಸುತ್ತಾನೆ ಅಂತ ಹೇಳುವಂಥದ್ದಾಗಿದೆ. ಸುವಾರ್ತೆ ನೀನು ಎಚ್ಚರವಾಗಿರು ಅಂತ ಹೇಳೋದಲ್ಲ, ಸುವಾರ್ತೆ ನಿನ್ನನ್ನು ಕಾಪಾಡುವಂತ, ಕಾಯುವಂತ, ದುಷ್ಕೃತ್ಯಗಳನ್ನು ಮಾಡದಂತೆ ಸುವಾರ್ತೆಯು ನಿನ್ನನ್ನು ಏನ್ ಮಾಡುವಂಥದ್ದಾಗಿದೆ, ಕಾಯುವಂಥದ್ದಾಗಿದೆ. ಯೇಸು ನಿನ್ನನ್ನು ಕಾಯುವನಾಗಿದ್ದಾನೆ. ಅದಕ್ಕಾಗಿ ನಮ್ಮಿಂದ ದುಷ್ಕೃತ್ಯಗಳನ್ನು ಬಿಡಲಿಕ್ಕೂ ಆಗಲ್ಲ, ನಮ್ಮಿಂದ ಪರಲೋಕಕ್ಕೆ ಹೋಗಲಿಕ್ಕೂ ಆಗಲ್ಲ. ಆದರೆ ದುಷ್ಕೃತ್ಯಗಳನ್ನು ಮಾಡದಂತೆಯೂ ಪರಲೋಕಕ್ಕೆ ಹೋಗುವಂತೆಯೂ ನಮ್ಮನ್ನು ಮಾಡುವವನು ಒಬ್ಬನಿದ್ದಾನೆ. ಆತನೇ ಯೇಸು ಕ್ರಿಸ್ತನು. ಆತನಿಗೆ ಯುಗ ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೆನ್. ಇವತ್ತು ನೀವು ಒಳ್ಳೆಯವರಾಗಬೇಕೆಂಬುದಾಗಿ ಪ್ರಯತ್ನ ಪಡ್ತಾ ಇದ್ದೀರಾ, ಪ್ರಯತ್ನ ಮಾಡೋದನ್ನ ನಿಲ್ಲಿಸ್ರಿ, ಸ್ಟಾಪ್ ಮಾಡ್ರಿ, ಯೇಸುವನ್ನ ಕೂಗ್ರಿ. ದಾವೀದನ ಕುಮಾರನೇ ನನ್ನನ್ನು ಕರುಣಿಸು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು. ಪ್ರೇರೆ, ಬೆಥೆಸ್ದಾ ಕೊಳದ ಬಳಿಯಲ್ಲಿ 38 ವರ್ಷಗಳ ರೋಗದಿಂದ ಬಿದ್ದಂತ ಒಬ್ಬ ವ್ಯಕ್ತಿ, ಅವನೆಷ್ಟೋ ಪ್ರಯತ್ನ ಪಟ್ಟ ಆ ಕೊಳದಲ್ಲಿ ಹೋಗಿ ಧುಮುಕಲಿಕ್ಕೆ, ಅವನಿಂದ ಆಗ್ಲಿಲ್ಲ, ಯಾರು ಸಹಾಯ ಮಾಡಕ್ಕಾಗ್ಲಿಲ್ಲ. ನೀವು ಸಹ ಅನೇಕ ವೇಳೆಗಳಲ್ಲಿ, ಅನೇಕ ವರ್ಷಗಳಿಂದ ಸಭೆಯಲ್ಲಿರುವಂತ ಆ ಬೆಥೆಸ್ದಾ ಕೊಳದ ಬಳಿಯಲ್ಲಿ ಮಲಗಲ್ಪಟ್ಟಂತ ರೋಗಿಯಾಗಿ ನೀವು ಕಾಣಲ್ಪಡಬಹುದು. ಆತ್ಮಿಕವಾದ ರೋಗದಲ್ಲಿ, ಆತ್ಮಿಕವಾದ ಪಾಪಗಳಲ್ಲಿ, ನಿಮ್ಮ ಜೀವಿತದಲ್ಲಿ ಆತ್ಮಿಕವಾದಂತ ನಿಮ್ಮ ಜೀವನದಲ್ಲಿ ಕುರುಡರಾಗಿ, ಕುಂಟರಾಗಿ, ಮೈ ಒಣಗಿದವರಾಗಿ, ಏವರಿಗಾಗಿ ಎದ್ದು ನಡೆದಂತೆ ಮಲಗಿದ ಪರಿಸ್ಥಿತಿಯಲ್ಲಿರುವ, ಈ ಕಡೆ ಸಾವು ಇಲ್ಲ, ಈ ಕಡೆ ಅದು ಇಲ್ಲ, ಆ ಕಡೆ ಪಾಪನೂ ಇಲ್ಲ, ಈ ಕಡೆ ಪರಿಶುದ್ಧತೆನೂ ಇಲ್ಲ, ಆ ಕಡೆ ದೇವರಿಗಾಗಿನೂ ಇಲ್ಲ, ಈ ಕಡೆ ಲೋಕಕ್ಕಾಗಿನೂ ಇಲ್ಲ. ಅನೇಕ ಪ್ರಯತ್ನ ಪಟ್ಟು 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 ಪ್ರಯತ್ನ ಮಾಡಿದಾಗಿ ನಿನಗೆ ಪ್ರಯತ್ನದಿಂದ ಸಾಧ್ಯವಾಗಲಿಲ್ಲ. ಯಾರಿಂದಲೂ ನಿನಗೆ ಸಹಾಯ ಮಾಡಲಿಕ್ಕೆ ಆಗದೇ ಇರಬಹುದು. ಆದರೆ ಇವತ್ತು ನಿಮಗೊಂದು ಗುಡ್ ನ್ಯೂಸ್ ಇದೆ. ರಕ್ಷಕನಾಗಿರುವಂತ ಯೇಸು, ನಿನ್ನನ್ನು ಗುಣಪಡಿಸುವಂತ ಯೇಸು, ನಿನ್ನನ್ನು ಬಿಡಿಸುವಂತ ಯೇಸು ನಿನ್ನ ಬಳಿಯಲ್ಲಿ ಬಂದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂಬ ಹೇಳುವಂತ ಕರ್ತನೇ ನಿನ್ನ ಬಳಿಗೆ ಬಂದಿದ್ದಾನೆ. ಹಲ್ಲೆಲೂಯಾ. ಪ್ರಯತ್ನದಿಂದ ಅಲ್ಲ, ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ಕರ್ತನ ಆತ್ಮನಿಂದಲೇ ಸಾಧ್ಯ. ಪ್ರೇರೆ, 38 ವರ್ಷ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 38 ವರ್ಷದಿಂದ ಪ್ರಯತ್ನ ಪ್ರಯತ್ನ ಪಟ್ಟು ಪಟ್ಟು ವಾಸಿ ಆಗಲಿಲ್ಲ. ಅವನಿಗೆ ಹೆಲ್ಪ್ ಮಾಡಲಿಕ್ಕೂ ಯಾರು ಬರಲಿಲ್ಲ. ನಾನು ಹೇಳ್ತೇನೆ, ನಿನ್ನ ಜೀವನದಲ್ಲಿ ರಕ್ಷಣೆ ಹೊಂದಿದ ದಿನದಿಂದ ಇದುವರೆಗೂ ಪರಿಶುದ್ಧವಾಗಿರಬೇಕು, ಒಳ್ಳೆಯವರಾಗಿರಬೇಕು, ಭಕ್ತಿ ಮಾಡಬೇಕು, ನಾನು ಅದು ಮಾಡಬೇಕು, ಒಳ್ಳೆಯವರಾಗಿರ್ಬೇಕು, ಪ್ರಯತ್ನ ಮಾಡಿ ಇವತ್ತು ನಿನ್ನ ಜೀವನದಲ್ಲಿ ಸೋತು ಹೋಗಿರಬಹುದು. ಆದರೆ ಯೇಸು ನಿನ್ನನ್ನ ಹುಡುಕಿಕೊಂಡು ಬಂದಿದ್ದಾನೆ. ಆತನು ನಿನ್ನ ನಿನ್ನ ಹಾಸಿಗೆಯಿಂದ ಎದ್ದು ನಡೆಯುವಂತೆ ಮಾಡೋನಾಗಿದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತಿದೆ, ಮನುಷ್ಯ ಕುಮಾರನು ಬಿಡುಗಡೆ ಮಾಡಿದರೆ ನೀವು ನಿಜವಾಗಿ ಬಿಡುಗಡೆಯನ್ನು ಹೊಂದಿದ್ದೀರಿ. ಈ ಸತ್ಯವನ್ನು ತಿಳ್ಕೊಳ್ರಿ. ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವಂತದ್ದಾಗಿದೆ. ಯೇಸು ಪಾಪಿಗಳನ್ನು ಹುಡುಕಿ ಪಾಪಗಳನ್ನು ಬಿಡು ಎಂಬುದಾಗಿ ಹೇಳಕ್ಕಾಗಿ ಬರಲಿಲ್ಲ. ಯೇಸು ಪಾಪಿಗಳನ್ನು ಹುಡುಕಿ ಶಿಕ್ಷಿಸಲಿಕ್ಕೆ ಬರಲಿಲ್ಲ. ಯೇಸು ಪಾಪಿಗಳನ್ನು ಹುಡುಕಿ ಶಪಿಸಲಿಕ್ಕೆ ಬರಲಿಲ್ಲ. ಯೇಸು ಪಾಪಿಗಳನ್ನು ಹುಡುಕಿ ಆತನು ದಂಡಿಸಲಿಕ್ಕೆ ಬರಲಿಲ್ಲ. ಯೇಸು ಪಾಪಿಗಳನ್ನು ಹುಡುಕಿ ಆತನು ರಕ್ಷಿಸುವುದಕ್ಕಾಗಿ ಬಂದ. ಆತನ ರಕ್ಷಣೆಯ ಹಸ್ತವು ಇದುವರೆಗೂ ಕುಗ್ಗಿ ಹೋಗಲಿಲ್ಲ. ಈ ಬೆಳಗಿನ ವೇಳೆಯಲ್ಲೂ ಸಹ ನಿನ್ನ ಜೀವಿತದಲ್ಲಿ ಯಾವ ದುಷ್ಕೃತ್ಯಗಳಲ್ಲಿಯೂ, ಯಾವ ಬಲಹೀನತೆಗಳಲ್ಲಿ ನೀನು ಇರುವುದಾದರೆ, ನಿನಗೆ ಪ್ರಿಯರೇ ಒಂದು ಗುಡ್ ನ್ಯೂಸ್ ಇದೆ. ಬಿಡುಗಡೆ ಮಾಡುವಂತ ದೇವರು. ಹಲ್ಲೆಲೂಯಾ. ಆತನು ಸತ್ತಿಲ್ಲ, ಆತನು ಸತ್ತವನಾದನು. ಈಗೋ ಸದಾಕಾಲ ಆತನು ಬದುಕಿದವನಾಗಿದ್ದಾನೆ. ನಿನ್ನನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದೂ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಈ ಬೆಳಗಿನ ವೇಳೆಯಲ್ಲಿ ಚೆನ್ನಾಗಿ ತಿಳ್ಕೊಳ್ರಿ, ನೀನು ಯಾವ ದುಷ್ಕೃತ್ಯಗಳನ್ನು ಮಾಡದಂತೆ ನಿನ್ನನ್ನು ಕಾಪಾಡಿ ತನ್ನ ಬಳಿಗೆ, ಅಥವಾ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಆತನೇ ನಿನ್ನನ್ನು ಸೇರಿಸುವಂತ ಒಳ್ಳೆಯ ದೇವರಾಗಿದ್ದಾನೆ. ಎಲ್ಲರೂ ಕೇಳ್ತಾ ಇದ್ದೀರಾ? ಇಲ್ಲಿ ಎಲ್ಲರೂ ಕೇಳ್ತಾ ಇದ್ದೀರಾ? ಎಲ್ಲರೂ ಅರ್ಥ ಆಗ್ತಾ ಇದೆಯಾ? ನಿನ್ನ ಪ್ರಯತ್ನದಿಂದ ನೀನು ನೀತಿವಂತನಾಗಬೇಕು ಎಂಬುದಾಗಿ ಪ್ರಯತ್ನ ಪಟ್ಟರೆ ಸಾಧ್ಯತೆ ಇಲ್ಲ.
ನಿನ್ನ ಪ್ರಯತ್ನದಿಂದ ನಾನು ಒಳ್ಳೆಯವನಾಗಬೇಕಂತ ಹೇಳಿದ್ರೆ ಆಗಲ್ಲ. ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕಂತ ಹೇಳಿದ್ರೆ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ. ನಾನು ಚೆನ್ನಾಗಿ ಬೈಬಲ್ ಓದ್ಬೇಕಂದ್ರೆ ನಿನ್ನ ಕೈಲಿ ಹಾಕಾಗಲ್ಲ. ನಾನು ಸಾಕ್ಷಿಯಾಗಿ ಬಾಳ್ಬೇಕಂತ ಹೇಳಿ ನೀನು ಪ್ರಯತ್ನ ಪಟ್ಟರೆ ಆಗಲ್ಲ. ಒಂದೇ ಒಂದು ಸಾಧ್ಯ, ಬಿಡಿಸುವನಾಗಿರುವಂತ ಕಾಯುವನಾಗಿರುವ ದೇವರ ಕೈಯಿಂದ ಮಾತ್ರವೇ ನಿನ್ನನ್ನು ಆತನು ಸುರಕ್ಷಿತವಾಗಿ ಆತನು ಪರಲೋಕಕ್ಕೆ ಆತನು ಕಾಯುವನಾಗಿ ನಡೆಸುವನಾಗಿದ್ದಾನೆ. 1 ಪೇತ್ರ ಅದರಲ್ಲಿ 1ನೇ ಅಧ್ಯಾಯ 5ನೇ ವಚನವನ್ನ ಓದಿಕೊಳ್ಳ್ರಿ. 1:5. ಪ್ರತ್ಯಕ್ಷವಾಗುವಲ್ಲಿ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರಕಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಆಮೆನ್. ಇಲ್ಲಿ ಗಮನಿಸಿರಿ, ದೇವರ ವಾಕ್ಯ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆ. ಯಾವ ರಕ್ಷಣೆ? ಸಿದ್ಧವಾಗಿರುವಂತ ರಕ್ಷಣೆ. ಯಾವ ರಕ್ಷಣೆ ಬಗ್ಗೆ ದೇವರು ಮಾತಾಡ್ತಿದ್ದಾರೆ? ಅಂತ್ಯಕಾಲದಲ್ಲಿ. ಯಾವ ಅಂತ್ಯಕಾಲ? ಯೇಸು ಕ್ರಿಸ್ತನು ಬರುವಂತ ಕಾಲ, ರಹಸ್ಯ ಬರವಣಿಗೆ. ಈಗಾಗಲೇ ಅಲ್ಲಲ್ಲಿ ಯುದ್ಧಗಳು ನಡೀತಾ ಇದೆ. ಯುದ್ಧಗಳು ನಡೀತಾ ಇರೋದ್ರಿಂದ ಅನೇಕರಿಗೆ ಹೇಳ ಪ್ರಕಾರವಾಗಿ ಯೇಸು ಸ್ವಾಮಿ ಬಂದ್ಬಿಡ್ತಾರೋ, ಯೇಸು ಸ್ವಾಮಿ ಇಂಥ ವೇಳೆಯಲ್ಲಿ ಬರ್ತಾರೋ, ಯಾಕೆಂದರೆ ಯುದ್ಧಗಳಾಗುತ್ತೆ ಎಂಬುದಾಗಿ ಹೇಳಿದಾರಲ್ಲ. ದೇಶಕ್ಕೆ ವಿರೋಧವಾಗಿ ದೇಶಗಳು ಆಗುತ್ತೆ ಅಂತ ಹೇಳಿ ಈಗಲೇ ಕೆಲವು ದಿನ ನಡೆದಿದ್ದು ಯುದ್ಧಕ್ಕಾಗಿನೇ ಗ್ಯಾಸ್ ಇಲ್ಲ, ಎಲ್ಲ ರೇಟ್ಗಳು ಇದಾಗಿದೆ, ಅನೇಕ ಸಂಗತಿಗಳು ಏನಾಗಿದೆ, ಇವಾಗ ಸಮಸ್ಯೆಗಳು ಒಳಗಾಗಿದ್ದಾವೆ. ಇನ್ನು ಮುಂದೆ ಹೇಗೆ, ದೇವರು ಬಂದರೆ ಹೇಗೆ? ಇವತ್ತು ಅನೇಕ ಸಭೆಗಳು ಎದುರುತ್ತಾ ಇದೆ. ದೇವರು ಬಂದರೆ ಹೇಗೆ? ನಾವು ಕೈ ಬಿಡಲ್ಪಡ್ತೀವಾ? ನಾವು ಎತ್ತಲ್ಪಡ್ತೀವಾ? ನಮ್ಮ ಪರಿಸ್ಥಿತಿ ಏನು ಎಂಬುದಾಗಿ ಇವತ್ತು ಚಿಂತಿಸುವಂತ ದಿನಗಳಲ್ಲಿ ಹೋಗಿ ನಾನು ಹೇಳ್ತಾ ಇದ್ದೀನಿ, ಪ್ರಿಯ ದೇವರೇ, ಯುದ್ಧಗಳು ಬರಬಹುದು, ಯುದ್ಧಗಳು ನಡೀತಾ ಇರಬಹುದು. ಯೇಸು ಸ್ವಾಮಿ ಬರುವಂತ ದಿನ ಅದು ಯಾವ ಗಳಿಗೆ ಆಗಿರಬಹುದು. ಆದರೆ ಒಂದು ತಿಳ್ಕೊಳ್ರಿ, ನಿಮ್ಮನ್ನ ಪರಲೋಕಕ್ಕೆ ಆ ಒಂದು ಕರ್ತನ ಬರೋಣದಲ್ಲಿ ನಿಮ್ಮನ್ನ ರಕ್ಷಿಸಲಿಕ್ಕೆ ನಂಬುವರಾದ ನಿಮಗೆ ದೇವರು ಏನ್ ಮಾಡೋನಾಗಿದ್ದಾನೆ? ತನ್ನ ಬಲದಿಂದ ನಿಮ್ಮನ್ನು ಕಾದು ಆತನು ತನ್ನ ಬರೋಣದಲ್ಲಿ ಎಲ್ಲರನ್ನು ಆತನು ತನ್ನ ಬರೋಣದಲ್ಲಿ ಎತ್ತಿಕೊಳ್ಳುವನಾಗಿದ್ದಾನೆ. ಆಮೆನ್. ಹಲೋ, ಕೇಳ್ತಾ ಇದ್ದೀರಾ? ಇಲ್ಲಿ ಕುಳಿತಿರುವ ನೀವೆಲ್ಲರೂ ಯಾರು ಕೈ ಬಿಡಲ್ಪಡುವುದಿಲ್ಲ. ಯಾರು ಕೈ ಬಿಡಲ್ಪಡುವುದಿಲ್ಲ. ಈಗ ದೇವರು ಬಂದರು, ಈ ಕ್ಷಣದಲ್ಲೇ ನೀನು ಮರುರೂಪಗೊಂಡು ಏನಾಗ್ತೀಯಾ? ಈ ಕ್ಷಣದಲ್ಲಿ ರೆಪ್ಪೆ, ಕಣ್ಣಿನ ರೆಪ್ಪೆ ಬೆಳೆಯೋದ್ರೊಳಗಾಗಿ ನಾವೆಲ್ಲರೂ ಇಲ್ಲಿಂದಲೇ ಮರುರೂಪಗೊಂಡು ಪರಲೋಕಕ್ಕೆ ಎತ್ತಲ್ಪಡ್ತೀವಿ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲೋ, ನಂಬೋರು ಮಾತ್ರ ಆಮೇನ್ ಅಂತ ಹೇಳ್ರಿ. ಅನೇಕರ ನಂಬಿಕೆ ಇಲ್ಲ. ನಾನಲ್ಲ ಪಾಸ್ಟ್ರೆ, ನೀವೇನೋ ಹೇಳ್ತೀರಿ, ಐ ಆಮ್ ನಾಟ್, ನಾನು ಯೋಗ್ಯನಲ್ಲ, ನಾನು ವರ್ದಿ ಅಲ್ಲ. ಯಾವುದರಲ್ಲಿ ನೀವು ವರ್ದಿ ಇಲ್ಲ, ಯಾವುದರಲ್ಲಿ ಯೋಗ್ಯ? ಪ್ರೇರೆ, ಪರಲೋಕಕ್ಕೆ ಒಯ್ಯಲ್ಪಡಲಿಕ್ಕೆ ನಿನ್ನ ಯೋಗ್ಯತೆ ಸರ್ಟಿಫಿಕೇಟ್ ದೇವರು ನೋಡಲ್ಲ. ಆತನು ಸರ್ಟಿಫಿಕೇಟ್ ಅನ್ನ ನಮಗಾಗಿ ಕೊಟ್ಟಿದ್ದಾನೆ. ಏನ್ ಸರ್ಟಿಫಿಕೇಟು? ನೀವು ನೀತಿವಂತರು, ನೀವು ಪರಿಶುದ್ಧವಂತರುಗಳು. ಅದಕ್ಕಾಗಿ ಆತನು ನಮಗೆ ಗುರುತನ್ನು ಇಟ್ಟಿದ್ದಾನೆ. ಆ ಗುರುತಿನ ಮೇರೆಗೆ ನಾವು ಹೋಗುವರಾಗಿದ್ದೇವೆ ಹೊರತು ನಮ್ಮ ಗುರುತುಗಳನ್ನ ದೇವರು ನೋಡುವನಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಿನ್ನ ನಂಬಿಕೆ ಅಂತ್ಯಕಾಲದಲ್ಲಿ ರಹಸ್ಯ ಭರಣದಲ್ಲಿ ನಿನ್ನನ್ನು ಕೊಂಡು ಹೋಗುವಂತ ದೇವರ ಮೇಲೆ ಮಾತ್ರವೇ ನಿರೀಕ್ಷೆ ಇರಲಿ. ನಿನ್ನ ಕ್ರಿಯೆಗಳ ಮೇಲೆ ನಂಬಿಕೆ ಇಡಬೇಡ. ನಿನ್ನ ಕ್ರಿಯೆಗಳನ್ನ ಲೆಕ್ಕಾಚಾರ ಮಾಡಬೇಡ. ನಾನು ಹೋಗುತ್ತೇನೆ, ಎತ್ತಲ್ಪಡುತ್ತೇನೆ, ಆ ನಂಬಿಕೆಯೇ ನಿನಗೆ ರಕ್ಷಣೆಯನ್ನ ಕೊಂಡು ಬರುತ್ತದೆ. ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡು. ಏನಂತ? ಯೇಸು ಸ್ವಾಮಿ ಬರ್ತಾರೆ, ನಾನು ಏನ್ ಮಾಡ್ತೀನಿ? ನೋಡ್ಬೇಕು ಅಂತ ಅಲ್ಲ. ಯೇಸು ಸ್ವಾಮಿ ಬರ್ತಾರೆ, ನಾನು ಎತ್ತಲ್ಪಡ್ತೀನಿ. ಎಲ್ಲರೂ ಹೇಳ್ರಿ, ನಾನೇನ್ ಮಾಡ್ತೀನಿ? ಎಲ್ಲರೂ ಹೇಳ್ರಿ, ನಾನೇನ್ ಮಾಡ್ತೀನಿ? ಎತ್ತಲ್ಪಡೋರು ಮಾತ್ರ ಹೇಳ್ರಿ, ನಾನು ಎತ್ತಲ್ಪಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ.
ಇದನ್ನ ಹೇಳ್ತಾನೆ ಇರು. ನಿನ್ನ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡೋದ್ರಿಂದ ನಿನಗೆ ರಕ್ಷಣೆ ಯೇಸು ಸ್ವಾಮಿ ಬರುವಾಗ ಅವತ್ತು ನಿನಗೆ ಉಂಟಾಗುವಂತದ್ದಾಗಿದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅನೇಕರು ಇದನ್ನಿಟ್ಕೊಂಡೆ ಎದುರಿಸ್ತಾರೆ. ಏಸು ಸ್ವಾಮಿ ಬಂದ್ರೆ ನೀನು ಹೋಗ್ತೀಯಾ, ಏಸು ಸ್ವಾಮಿ ಬಂದ್ರೆ ನೀನು ಹೋಗ್ತೀಯಾ ಕೇಳಕ್ ನೀನ್ ಯಾರು, ನಾನು ಯಾರು? ಪ್ರೈಸ್ ದಿ ಲಾರ್ಡ್. ರಕ್ಷಣೆಯನ್ನ ರಕ್ತವನ್ನು ಸುರಿಸಿದವನು ಆತನಾಗಿದ್ದಾನೆ. ಅದಕ್ಕಾಗಿನೇ ಆತನು ಬಂದಿದ್ದಾನೆ. ಅದಕ್ಕಾಗಿ ನನ್ನನ್ನು ಕೇಳುವ ದೇವಜನರೇ, ಈ ಸಭೆಯಲ್ಲಿ ಕುಳಿತು ನೀವೆಲ್ಲರೂ ದೇವರ ಬರೋಣದಲ್ಲಿ ಒಬ್ಬರು ಕೈ ಬಿಡಲ್ಪಡುವುದಿಲ್ಲ. ಹಾಗಾಗಿದ್ರೆ ದೇವರು ಆತನ ಮಗನನ್ನ ಈ ಲೋಕಕ್ಕೆ ಕಳಿಸ್ತಿರ್ಲಿಲ್ಲ. ಎರಡನೇದಾಗಿ ನನ್ನನ್ನು ಕಳಿಸ್ತಿರ್ಲಿಲ್ಲ. ಮೂರನೇದಾಗಿ ನೀವು ಇಲ್ಲಿ ಯಾರು ಬರ್ತಿರ್ಲಿಲ್ಲ. ಆತನು ಕಳಿಸಲ್ಪಟ್ಟಿದ್ದು, ನಾನು ಇಲ್ಲಿ ಬಂದಿದ್ದು, ನೀವು ಒಳಗಡೆ ಬಂದಿರೋದು, ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಹೊಂದಿಕೊಳ್ಳೋದಕ್ಕಾಗಿ. ಹಲ್ಲೆಲೂಯಾ. ಇಲ್ಲಿಂದ ಹೋಗುವಾಗ ಯಾರು ಅಪನಂಬಿಕೆಯಲ್ಲಿ ಹೋಗದಂತೆ ಎಲ್ಲರೂ ನಂಬಿಕೆಯಿಂದ ಹೋಗ್ರಿ. ಯೇಸು ಇವತ್ತು ಬಂದ್ರೆ, ಈ ಕ್ಷಣದಲ್ಲಿ ಬಂದ್ರೆ, ಅಥವಾ ನಾನು ಇವತ್ತು ನನ್ನ ಪ್ರಾಣವನ್ನು ಬಿಟ್ರೆ ಇವತ್ತು ನನ್ನ ನಿತ್ಯತ್ವವನ್ನು ಎಲ್ಲಿ ಕಳೀತೀನಿ? ದೇವರಲ್ಲಿ, ಆತನ ರಾಜ್ಯದಲ್ಲಿ ನಾನು ಕಳೆಯುತ್ತೇನೆ. ರಿಕಾಬಾಲ ಓ ರಾಬ ಶತ ರಾಮ. ಕರಗಳು ತಟ್ಟಿ ಎಲ್ಲ ಭಯಗಳು ಹೋಗಲಿ, ಅಪನಂಬಿಕೆಗಳು ಹೋಗಲಿ, ಸುಳ್ಳುಗಳು ಹೋಗಲಿ. ನಿಮ್ಮ ಹೃದಯದಲ್ಲಿ ಕಿವಿಗಳಿರುವ ಸುಳ್ಳು, ನೀನು ಹೋಗಲ್ಲ ಅಂತ ಹೇಳುವ ಸುಳ್ಳುಗಳು ಹೋಗಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ಹಾಗಾದರೆ ಅಂತ್ಯಕಾಲದಲ್ಲಿ ಬರುವಂತ ರಕ್ಷಣೆಯಲ್ಲಿ ನಮಗೆಲ್ಲರಿಗೂ ಏನಿದೆ? ಪಾತ್ರ ಉಂಟು. 2 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನ ಒಂದೊಂದ್ಸರಿ ನಾವು ಓದ್ಕೊಳ್ಳೋಣ. 2 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನು ಓದ್ಕೊಳ್ರಿ. ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಪಲ್ಲವನಾಗಿದ್ದಾನೆ. ಇಲ್ಲಿ ಇನ್ನೊಂದ್ಸರಿ ನಾವು ಓದ್ತೀವಿ, ಇದೊಂದು ಸರಿ ನಾವು ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಏನಂದ್ರೆ ಕರ್ತನು ಭಕ್ತರನ್ನು ಕಷ್ಟಗಳಿಂದ ತಪ್ಪಿಸುವುದಕ್ಕೂ. ಯಾವ ಕಷ್ಟಗಳನ್ನು ಹೇಳ್ತೀನಿ ಕೇಳ್ರಿ. ಯೇಸು ಸ್ವಾಮಿ ಬಂದು ನಾವೆಲ್ಲರೂ ಎತ್ತಲ್ಪಟ್ಟ ಮೇಲೆ, ಸಭೆ ಎತ್ತಲ್ಪಟ್ಟ ಮೇಲೆ ಈ ಲೋಕಕ್ಕೆ ಇದುವರೆಗೂ ಬರದಿರುವಂತ ಕಷ್ಟಗಳು ಬರ್ತದೆ. ನೋಡ್ರಿ, ಸ್ವಲ್ಪ ದಿನ ಯುದ್ಧ ನಡೆದದಕ್ಕಾಗಿನೇ ಗ್ಯಾಸ್ ಇಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಬೆಲೆಗಳು ಜಾಸ್ತಿ, ಟ್ರಾನ್ಸ್ಪೋರ್ಟ್ಗಳಿಲ್ಲ. ಎಲ್ಲ ಇವಾಗ ಏನಾಗ್ಬಿಟ್ಟಿದೆ, ಕೊರೋನಾ ತರೋಣ ಮತ್ತೆ ಲಾಕ್ಡೌನ್ ತರೋಣ ಅಂತ ಪ್ಲಾನ್ ಮಾಡ್ತಾ ಇದೆ. ಸ್ವಲ್ಪ ದಿನ ಯುದ್ಧಕ್ಕಾಗಿದೆ. ಇದು ನಡೆದಿರುವಂಥ ಯುದ್ಧಗಳು ಬರೀ ಸ್ಯಾಂಪಲ್ ಅಷ್ಟೇ. ಅವ್ರ ಹತ್ರ ವೇಸ್ಟೇಜ್ ಆಗಿರುವಂಥ ಏನು ಬಾಂಬ್ಗಳನ್ನು ಬಿಸಾಡಿದ್ದಾರೆ. ಇನ್ನು ಒರಿಜಿನಲ್ ಆದಂಥ ಬಾಂಬ್ಗಳು ಅದನ್ನ ಹಾಕಿದ್ರೆ ದೇಶಗಳು ಉಳಿಯಲ್ಲ. ಇವತ್ತು ಇನ್ನು ನಮ್ಮ ಭಾರತ ದೇಶದ ಮೇಲೆ ಯಾವ ಬಾಂಬ್ಗಳು ಬಿದ್ದಿದ್ರೆ ಅನೇಕ ನಷ್ಟಗಳು ಉಂಟಾಗಬೇಕು. ಯೇಸು ಸ್ವಾಮಿ ಬಂದು ಹೋದ ಮೇಲೆ, ಸಭೆ ಎತ್ಕೊಂಡ ಮೇಲೆ ಈ ಲೋಕಕ್ಕೆ ಮಹಾ ಕಷ್ಟ ಬರುತ್ತೆ, ಮಹಾ ಕಷ್ಟ. ಅದಕ್ಕೆ ಬೈಬಿಡುತ್ತದೆ, ಕರ್ತನು ತನ್ನ ಭಕ್ತರನ್ನು, ನೀತಿವಂತರನ್ನು ಆ ಕಷ್ಟಗಳಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಏನಾಗಿದ್ದಾನೆ? ಬಲ್ಲವನ. ದುರ್ಮಾರ್ಗಿಗಳು ಯಾರು ಅಂದ್ರೆ, ಕ್ರಿಸ್ತನನ್ನು ನಂಬದೆ, ಸ್ವೀಕರಿಸದೆ, ಆತನನ್ನು ತಿರಸ್ಕರಿಸಿದವರು. ಅವರು ಎಷ್ಟೇ ಒಳ್ಳೆಯವರಾಗಿದ್ದರು ದೇವರ ದೃಷ್ಟಿಯಲ್ಲಿ ದುರ್ಮಾರ್ಗಿಗಳಾಗಿದ್ದಾರೆ. ಅವರು ನ್ಯಾಯ ತೀರ್ಪಿನ ದಿನ ತನಕ ಶಿಕ್ಷಾ ಅನುಭವದಲ್ಲಿ ದೇವರು ಇಡ್ತಾನೆ. ಭಕ್ತರಾಗಿರೋ ನಮಗೋ, ನಂಬಿಕೆ ಇಟ್ಟಂತ ನಮಗೋ ಬರುವಂತ ಮಹಾ ಉಪದ್ರವಗಳಿಗೂ, ಬರುವಂತ ದೊಡ್ಡ ಕೇಡುಗಳಿಗೆ, ನಾಶನಗೆ, ಸಭೆ ಎತ್ತಲ್ಪಟ್ಟ ಮೇಲೆ ಇರುವಂತ ಉಪದ್ರವಗಳಿಗೆ ದೇವರು ನಮ್ಮೆಲ್ಲರನ್ನ ತಪ್ಪಿಸಿ ಅವನು ಕಾಯುವವನಾಗಿದ್ದಾನೆ. ಆಮೇಲೆ ಅದಕ್ಕೆ ಪರಾತ್ಪರರ ಮೊರವಕ್ಕಿರುವವರೆಲ್ಲರೂ ಆತನ ನಾಮದಲ್ಲಿ ಎಲ್ಲರೂ ನಾವೇನಾಗಿದ್ದೇವೆ? ಸುರಕ್ಷಿತರಾಗಿದ್ದೇವೆ. ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಒದಗಿಸಿ ಕಾಯುವ ಹಾಗೆ ದೇವರು ನಮ್ಮನ್ನ ಒದಗಿಸಿ ಆತನೇನ್ ಮಾಡೋಣ? ಕೆಡುಕನಿಂದ, ಮರಣಕರ ರೋಗದಿಂದ, ವ್ಯಾಧಿಗಳಿಂದ, ಬಲಹೀನತೆಗಳಿಂದ ದೇವರು ನಿನ್ನನ್ನು ತಪ್ಪಿಸಿ ಕಾಯುವನಾಗಿದ್ದಾನೆ. ಪ್ರೇರೆ, ಇದುವರೆಗೂ ದೇವರು ನಿನ್ನನ್ನು ತಪ್ಪಿಸಿ ಕಾದವನು ಇನ್ನು ಮುಂದೆಯೂ ನಿನ್ನನ್ನು, ನಿನ್ನ ಮಕ್ಕಳನ್ನ, ಕುಟುಂಬವನ್ನ ದೇವರು ತಪ್ಪಿಸಿ ಕಾಯಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಒಂದಾನೊಂದು ಕಾಲ ನಮ್ಮ ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಒಂದು ಹಳ್ಳಿ
ಇಡೀ ಹಳ್ಳಿ ಬೆಂಕಿ ಬಿದ್ದು ಸುಟ್ಟೋಯ್ತು. ಆಗ ಎಲ್ಲ ಗುಡ್ಲು ಮನೆ ಆಗಿತ್ತು, ಅನೇಕ ಗುಡ್ಲು ಮನೆ, ಚಾಪೆ ಮನೆ, ಟೆಂಟ್ಗಳು ಈ ರೀತಿಯಾಗಿತ್ತು. ಆ ಸ್ಥಳಕ್ಕೆ ಆ ಬ್ರಿಟಿಷ್ ಅಧಿಕಾರಿ ಆಗಿನ ಕಾಲದಲ್ಲಿ ಅವನೊಂದು ಕುದುರೆ ಮೇಲೆ ಹತ್ಕೊಂಡು ಆ ಜಾಗವನ್ನು ಪರಿಶೀಲನೆ ಮಾಡಕ್ಕೆ ಹೋದ. ಹೆಂಗೆ ಬೆಂಕಿ ಬಿತ್ತು, ಯಾರು ಹಾಕಿದ್ರು, ಏನು ಎಂಬುದಾಗಿ. ಅವನು ಹಾಗೆ ನೋಡ್ಕೊಂಡು ಹೋಗ್ಬೇಕಾದ್ರೆ ಹಸು, ಕರು, ಮನೆ, ಮಕ್ಕಳು, ಮರಿ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ಎಲ್ಲ ಕರಗಲಾಗ್ಬಿಟ್ಟಿದೆ. ಅವನು ಹಾಗೆ ಹಾಗೆ ಹೋಗ್ತಿರ್ಬೇಕಾದ್ರೆ ಕುದುರೆಯಿಂದ ಒಂದು ಮನೆ ಕಡೆ ಹೋದ. ಅಲ್ಲಿ ನೋಡ್ಬೇಕಾದ್ರೆ ಒಂದು ಕೋಳಿ ಪೂರ್ಣ ಸುಟ್ಟೋಗಿತ್ತು, ಬೂದಿಯಾಗಿತ್ತು. ಅದು ನೋಡ್ದ. ಹಸು ಸುಟ್ಟೋಗಿತ್ತು, ಕುರಿ ಸುಟ್ಟೋಗಿತ್ತು, ಮೇಕೆಗಳು ಸುಟ್ಟೋಗಿದ್ದವು. ಅದು ನೋಡ್ಕೊಂಡು ಬಂದ್ಬಿಟ್ಟು. ಆದರೆ ಕೋಳಿ ಸುಟ್ಟೋಗಿ ಜಾಗದಲ್ಲಿ ಅವನು ಬಂದು ನಿಂತ್ಕೊಂಡ. ಅವನು ಯೋಚನೆ ಮಾಡೋದು, ಯಾಕೆ ಹಸುನ ಕಟ್ಟಾಕಿರ್ತಾರೆ, ಕುರಿನ ಕಟ್ಟಾಕಿರ್ತಾರೆ, ಅದಕ್ಕೆ ಅವು ಏನಾಗಿಲ್ಲ, ಓಡಕ್ಕೆ ಆಗಿರಲ್ಲ, ಅಥವಾ ಅಷ್ಟು ಬುದ್ಧಿ ಅವಕ್ಕೆ ಇಲ್ಲ. ಒಂದು ವೇಳೆ ಬೆಂಕಿ ಬಿದ್ದು ಎಲ್ಲ ಸುಟ್ಟೋಗಿರ್ತದೆ. ಆದರೆ ಕೋಳಿಗೆ ರೆಕ್ಕೆ ಇದೆ, ಅದು ತಪ್ಪಿಸ್ಕೊಂಡು ಏನು ಮಾಡ್ಬೋದಾಗಿತ್ತು, ಓಡ್ಬೋದು, ಹಾರಕೊಂಡು ಹೋಗ್ಬೋದಾಗಿತ್ತಲ್ಲ ಅಂತೇಳಿ ಕುದುರೆಯಿಂದ ಕೆಳಗಿಳಿದು ಅದರ ಹತ್ತಿರ ಹೋದ. ಹೋಗಿ ತನ್ನ ಶೂ ಕಾಲಿಂದ ಆ ಕೋಳಿಯನ್ನು ಒದ್ದ ತಕ್ಷಣ ಆ ಕೋಳಿ, ಸುಟ್ಟೋಗಿದ್ದ ಕೋಳಿ ದಬಕ್ಕಂತೇಳಿ ಹಾಗೆ ಉರುಳಾಯಿತು. ಉರುಳಿದ ತಕ್ಷಣ ಅದರ ರೆಕ್ಕೆಯಿಂದ ಮರಿಗಳು ಕಿಚಿ 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 ಅಂತೇಳಿ ಹೊರಗಡೆ ಬರಲಿಕ್ಕೆ ಪ್ರಾರಂಭ. ಅದು ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ತನ್ನ ಮರಿಗಳನ್ನು ಉಳಿಸೋದಕ್ಕಾಗಿ, ತನ್ನ ಮರಿಗಳನ್ನು ಬದುಕಿಸೋದಕ್ಕಾಗಿ ತಾಯಿ ಕೋಳಿ ಏನಾಯಿತು, ತನ್ನ ಪ್ರಾಣವನ್ನೇ ಕೊಟ್ಟಿದೆ ಎಂಬುದಾಗಿ ಆ ಮರಿಗಳನ್ನು ತಗೊಂಡೋಗಿ ಸಾಕಿದನು. ಪ್ರಿಯರೇ, ಆ ಕೋಳಿಗೆ 5 ಅರಿವಿರುವಂಥ ಕೋಳಿಗೆ ತನ್ನ ಮರಿಗಳನ್ನು ಸಂರಕ್ಷಿಸಬೇಕು ಅಂತ ಇರುವಂಥ ಬುದ್ಧಿ ಇರುವುದಾದರೆ, ಕಾಪಾಡಬೇಕಂತ ಬುದ್ಧಿ ಇರುವುದಾದರೆ, ಸರ್ವಜ್ಞಾನಿಯಾಗಿರುವ ದೇವರು ನಿನ್ನನ್ನು ಬರುವ ನಾಶನದಿಂದ, ಕೇಡಿನಿಂದ, ಉಪದ್ರವಗಳಿಂದ ನಿನ್ನನ್ನು ತಪ್ಪಿಸಿ ಕಾಯಲಿಕ್ಕೆ ಶಕ್ತನಾಗಿದ್ದಾನೆ. ಬೈಬಲ್ ಹೇಳ್ತದೆ, ನಿಮ್ಮ ದೇಹವನ್ನು ಕೊಂದು ನಿಮ್ಮ ಶರೀರವನ್ನು ಕೊಲ್ಲುವನಿಗೆ ಹೆದರಬೇಡ್ರಿ, ನಿಮ್ಮ ದೇಹವನ್ನು, ನಿಮ್ಮ ಆತ್ಮವನ್ನು ಕೊಂದು ನರಕಕ್ಕೆ ಹಾಕುವನಿಗೆ ಏನು ಮಾಡ್ರಿ, ಭಯಪಡ್ರಿ. ಅಂದ್ರೆ ಅರ್ಥ, ನಿಮ್ಮನ್ನು ಕೊಲ್ಲುವನು ದೇವರಲ್ಲ, ನರಕಕ್ಕೆ ಹಾಕುವನು ದೇವರಲ್ಲ. ಭಯಪಡಬೇಡ್ರಿ, ನನ್ನನ್ನು ಕಾಯುವ ದೇವರೊಬ್ಬನಿದ್ದಾನೆ, ನನ್ನ ಕುಟುಂಬವನ್ನು ದೇವರನ್ನು ಕಾಯುವ ದೇವರಿದ್ದಾನೆ. ನನ್ನ ದೇಹದಲ್ಲಿರುವ ಎಲ್ಲ ಪಾರ್ಟ್ಸ್, ಹಾರ್ಟ್ ಆಗಲಿ, ಲಿವರ್ ಆಗಲಿ, ಕಿಡ್ನಿ ಆಗಲಿ, ಲಂಗ್ಸ್ ಆಗಲಿ, ಪ್ರೈಸ್ ದಿ ಲಾರ್ಡ್, ಏನೇನಿದೆ ಎಲ್ಲವನ್ನು ಯೇಸುವಿನ ರಕ್ತದಿಂದ ನೀವು ಮುದ್ರೆ ಆಗಿದ್ದೀರಿ. ಪವಿತ್ರಾತ್ಮನಿಂದ ನೀವು ಮುದ್ರೆ ಹಾಕಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ. ನಾವು ಯಾಕೆ ಅನೇಕ ವೇಳೆಗಳಲ್ಲಿ ನಷ್ಟ, ಕೇಡು ಅನುಭವಿಸ್ತಾ ಇದ್ದಾರೆ? ಭಯದಿಂದಲೇ ನಾವೇನಾಗ್ತಾ ಇದ್ದೀವಿ, ನಷ್ಟ ಅನುಭವಿಸ್ತಾ ಇದ್ದೀವಿ. ಭಯದಿಂದಲೇ ಕೇಡು ಅನುಭವಿಸ್ತಾ ಇದ್ದೀವಿ. ಸ್ವಾಮಿ ಗದರಿಸಿದ, ಯಾಕೆ ಭಯ ಪಡ್ತೀರಾ ಅಲ್ಪ ವಿಶ್ವಾಸಿಗಳೇ? ನಾನು ನಿಮ್ಮ ಜೊತೆ ಇದ್ದೀನಲ್ಲ, ನಾನು ಕಾಯುವನು, ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಯಾಕೆ ಹೆದರ್ತೀರಿ? ಇವತ್ತು ನಮ್ಮನ್ನ ನಾಶ ಮಾಡ್ತಾ ಇರೋದು ನಿನ್ನ ಪಾಪ ಅಲ್ಲ, ನಿನ್ನ ಅವಿದ್ಯತೆ ಇಲ್ಲ, ನಿನ್ನ ಪ್ರೇಯರ್ ಲೈಫ್ ಕಡಿಮೆ ಆಗಿರೋದಲ್ಲ, ಚರ್ಚಿಗೆ ಬರೋದು ಕಡಿಮೆ ಆಗಿರೋದಲ್ಲ. ಭಯದಿಂದ ನೀನು ನಾಶವಾಗ್ತಾ ಇದೀಯಾ, ನಿನ್ನ ಭಯದಿಂದ ನೀನು ಹಾಳಾಗ್ತಾ ಇದೀಯಾ, ನಿನ್ನ ಗಿಲ್ಟಿ ಕಾನ್ಶಿಯಸ್ ಇಂದ ನೀನು ನಾಶವಾಗ್ತಾ ಇದೀಯಾ. ಹಂಗಾಗಿರ್ಬೋದು, ಹಿಂಗಾಗಿರ್ಬೋದು, ಅದಕ್ಕ ಇದಕ್ಕ ಹಂಗ ಹಿಂಗ ಇದನ್ನ ಯೋಚನೆ ಮಾಡ್ತೀಯಲ್ಲ. ಅದಕ್ಕೆ ಯೇಸು ನನಗಾಗಿ ಬಲಿಯಾದ, ರಕ್ತವನ್ನು ಸುರಿಸಿದ, ಅಷ್ಟು ಸುಲಭವಾಗಿ ನನ್ನನ್ನು ಸೈತಾನನ ಕೈಗೆ ಒಪ್ಪಿಸ್ಬಿಡ್ತಾನ ದೇವರು? ಇಲ್ಲ. ಮನೆಯಲ್ಲಿ ಮಗಳೇನು ತಪ್ಪು ಮಾಡಿಬಿಟ್ಟ, ಯಾವುದೋ ತಪ್ಪು ಮಾಡೋ, ಆಗ ಊರು ಜನಗಳು ಹೇಳ್ತಾರೆ, ಏನ್ರೇ ನಿಮ್ಮ ಮಗನ್ನ ನೀವೇ ಹೊಡೆದು ಬುದ್ಧಿ ಕಲಿಸ್ತೀರಾ, ಅಥವಾ ಆ ರೌಡಿಗಳ ಕೈಲಿ ಬಿಟ್ಟು ಬುದ್ಧಿ ಕಲಿಸ್ಲಾ ಅಂತ ಕೇಳ್ತಾರೆ. ಏನು ಹೇಳ್ತೀರಿ ತಂದೆ ತಾಯಿಗಳು, ಏನು ಹೇಳ್ತೀರಿ? ರೌಡಿಗಳು ಕಟ್ಟು, ಕೊಲೆಗಾರ ಕಟ್ಟು ಹೊಡೆದು ನಮ್ಮ ಮಗನಿಗೆ ಬುದ್ಧಿ ಕಲಿಸಿ ಅಂತ ಹೇಳ್ತೀರಾ, ಅಥವಾ ನಾವೇ ಬುದ್ಧಿ ಕಲಿಸಿ ಅಂತ ಹೇಳ್ತೀರಾ? ಹಾಗಾದರೆ ದೇವರು ಶತ್ರುನ ಕೈಲಿ ಕೊಟ್ಟು ನಿನಗೆ ಬುದ್ಧಿ ಕಲಿಸಲ್ಲ. ದೇವರೇ ತನ್ನ ಪ್ರೀತಿ ಕರುಣೆಗಳಿಂದ, ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸಿ ಆತನ ಉಪಕಾರಗಳು ದಯೆಗಳಿಂದ ನಿನ್ನ ಮನಸ್ಸು ಬದಲಾಯಿಸುವಂತೆ ಮಾಡ್ತಾನೆ.
ಅಯ್ಯ, ನೀನು ಇವತ್ತು ನಿನ್ನ ಬಾಯಿ ಬಿದ್ದೋಗ್ದಿರಲಿಕ್ಕೆ, ನಿನ್ನ ಕಾಲು ಬಿದ್ದೋಗ್ದಿರಲಿಕ್ಕೆ, ನಾವು ನಾಶವಾಗದಿರಲಿಕ್ಕೆ, ಅಳಿದು ಹೋಗದಿರಲಿಕ್ಕೆ, ಸಮಾಧಿ ಸೇರಲಿರಲಿಕ್ಕೆ ಕಾರಣ ದೇವರು ಒಳ್ಳೆಯವನು, ಆತನು ಕರುಣೆ ಉಳ್ಳವನು, ದೇವರು ಪ್ರೀತಿ ಉಳ್ಳವನು. ನೀನು ಮಾಡಿದಲ್ಲ ನೋಡಿ 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 ಇನ್ನೂ ನಿನಗೆ ದಯೆ, ಇನ್ನೂ ನಿನಗೆ ಕರುಣೆ, ಇನ್ನೂ ಉಪಕಾರ, ಇನ್ನೂ ಸಹಾಯ, ಇನ್ನೂ ಪ್ರೀತಿಯನ್ನ ನಿನಗೆ ತೋರಿಸ್ತಾನೇ ಇದ್ದಾನೆ. ಯಾಕಂದ್ರೆ ನೀನು ಹೇಗಾದ್ರೂ ಒಂದು ದಿನ ಮನ ತಿರುಗ್ತೀಯ, ಹೇಗಾದ್ರೂ ಒಂದು ದಿನ ನೀನು ಬದಲಾಗ್ತೀಯ, ಹೆಂಗಾದ್ರೂ ಒಂದು ದಿನ ನಾನು ಪರಲೋಕಕ್ಕೆ ನೀನೇನ್ ಮಾಡ್ತೇನೆ, ಕೊಂಡೊಯ್ತೇನೆ ಎಂಬುದಾಗಿ ಆತನು ನಿನ್ನನ್ನು ಕಾಯುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿದೆ? ನಾವು ಸುರಕ್ಷಿತರು ಮತ್ತು ಕಾಪಾಡಲ್ಪಟ್ಟವರು. ನಾವು ಕಾಪಾಡಲ್ಪಟ್ಟವರಾಗಿದ್ದೇವೆ, ಇನ್ನೊಂದು ಸುರಕ್ಷಿತರಾಗಿದ್ದೇವೆ. ಈತನ ಆಶ್ರಯಿಸಿಕೊಂಡವರು ಎಂದಿಗೂ ಏನಾಗುವುದಿಲ್ಲ, ನಷ್ಟ ಪಡುವುದೇ ಇಲ್ಲ. ಇವತ್ತು ಯಾವ ದೇವರನ್ನು ನಾವು ಆಶ್ರಯಿಸಿಕೊಂಡಿದ್ದೇವೋ, ಯಾವ ದೇವರು ನಮ್ಮನ್ನ ಮರೆ ಹೊಕ್ಕಿಕೊಂಡಿದ್ದಾನೋ, ಯಾವ ದೇವರು ನಮ್ಮನ್ನು ಮರೆ ಮಾಡಿದ್ದಾನೋ, ಆತನು ಕಾಯುವುದಿಲ್ಲ, ಆತನು ನಿದ್ರಿಸುವುದಿಲ್ಲ, ಆತನು ತೂಕಡಿಸದೆ ನಿನ್ನನ್ನು ಎಂದೆಂದಿಗೂ ಕಾಯುವ ದೇವರು ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಹೇಳೋಣ, ದೇವರಿಗೆ ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು ಲಾರ್ಡ್. ಓ ಶತರ ಮಂದ ರೀ ಬಾಬಾ. ಕರಗಳನ್ನು ತಟ್ಟಿ ಬಾಯಿಗಳನ್ನು ತೆರೆದು, ಕಾಯುವ ದೇವರೇ ನಿನಗೆ ಸ್ತೋತ್ರ, ಕಾಯುವ ದೇವರೇ ನಿನಗೆ ಸ್ತೋತ್ರ, ಕಾಯುವ ದೇವರೇ ನಿನಗೆ ಸ್ತೋತ್ರ, ಕಾಯುವ ದೇವರೇ ನಿನಗೆ ಸ್ತೋತ್ರ, ಕಾಯುವ ದೇವರೇ ಸ್ತೋತ್ರ, ಕಾಯುವ ದೇವರೇ ನಿನಗೆ ಸ್ತೋತ್ರ. ನಿನ್ನ ನಾಮ ನನಗೆ ಸುರಕ್ಷಿತ.